ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಕಥಾಭಾಗಕ್ಕನುಸಾರವಾಗಿ ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕಾಗಿ ತೆರಳಿದ ಮೇಲೆ ಆ ದುಃಖವನ್ನು ತಾಳದ ದಶರಥ ಪ್ರಾಣಗಳನ್ನು ತೊರೆದಂತಹ ಘಟನೆಯನ್ನು ನಾವು ನಿನ್ನೆ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 64ನೇ ಸರ್ಗದಲ್ಲಿ ಹಾ ರಾಘವ ಮಹಾಬಾಹೋ ಹಾ ಮಮ ಆಯಾಸ ನಾಶನ ಹಾ ಪಿತೃಪ್ರಿಯಮೇ ನಾಥ ಹಾಜ್ಯ ಕ್ವಾಸಿ ಗತಸ್ಸುತ ಹೀಗೆ ರಾಮನ ಗುಣಗಾನಗಳನ್ನು ಮಾಡ್ತಾ ದಶರಥ ಪ್ರಾಣ ಪರಿತ್ಯಾಗ ಮಾಡಿದ. ಆನಂದ ರಾಮಾಯಣದ ಸಾರಕಾಂಡದ 6ನೇ ಸರ್ಗಕ್ಕನುಸಾರವಾಗಿ ಸೋಪಿ ರಾಜ ರಾಘವೇತಿ ಜಪನ್ ಸ್ವಂ ಜೀವಿತಂ ಜಹೌ ಅನ್ನುವಂತೆ ಒಂದೇ ವಾಕ್ಯದಲ್ಲಿ ರಾಘವ ರಾಘವ ಅಂತ ಜಪ ಮಾಡ್ತಾ ವಾಲ್ಮೀಕಿ ರಾಮಾಯಣ ಅದನ್ನು ವಿಸ್ತಾರವಾಗಿ ಹೇಳಿತ್ತು. ಆನಂದ ರಾಮಾಯಣ ಅದನ್ನು ಒಂದೇ ಶಬ್ದದಲ್ಲಿ ಜಪನ್ ರಾಮನಾಮವನ್ನು ಜಪ ಮಾಡ್ತಾ ಅಥವಾ ಜೀವಿತಂ ಜಹೌ ತನ್ನ ಪ್ರಾಣವನ್ನು ಪರಿತ್ಯಾಗ ಮಾಡಿದ ಅಂತ ಹೀಗೆ ಆನಂದ ರಾಮಾಯಣ ತಿಳಿಸ್ತದೆ. ವಾಲ್ಮೀಕಿ ರಾಮಾಯಣದ 65ನೇ ಸರ್ಗದಲ್ಲಿ ಈ ಕಥೆ ಹೀಗೆ ಮುಂದುವರೆದಿದೆ. ರಾತ್ರಿ ಕಳೆದು ಮುಂಜಾನೆ ಆಯಿತು. ಸ್ತುತಿ ಪಾಠಕರು ರಾಜನಿಗೆ ಸುಪ್ರಭಾತವನ್ನ ಹೇಳುವ ಕಾರಣಕ್ಕಾಗಿ ಅರಮನೆಯಲ್ಲಿ ಉಪಸ್ಥಿತರಾದರು. ಅವರು ಉಚ್ಚವಾದ ಸ್ವರದಿಂದ ರಾಜನ ಬಿರುದಾವಳಿಗಳನ್ನು ಘೋಷಣೆ ಮಾಡ್ತಾ ಇದ್ರು. ಎಲ್ಲ ಕಡೆ ಆ ಪ್ರತಿಧ್ವನಿ ನುಡಿಸಿತು. ನಾನಾ ರೀತಿಯಾದಂತಹ ವಾದ್ಯಗಳು ಅಲ್ಲಿ ಮೊಳಗಿದವು. ದಶರಥ ರಾಜನ ಅರಮನೆಯೆಲ್ಲ ತುಂಬಿ ಹೋಯಿತು. ರಾಜ ಪರಿವಾರದವರು ರಾಜನಿಗೆ ನಾನಾ ರೀತಿಯಾದ ಸೇವೆಗಳನ್ನು, ಆತನ ಪ್ರಾತಃ ಕೃತ್ಯಗಳಿಗೆ ಅನುಕೂಲತೆಗಳನ್ನು ಮಾಡುವುದಕ್ಕಾಗಿ ಅಲ್ಲಿ ಬಂದು ನೆರೆದರು. ಸೇವಕರು ಚಿನ್ನದ ಬಿಂದಿಗೆಗಳಲ್ಲಿ ಗಂಧದಿಂದ ಮಿಶ್ರಿತವಾದಂಥ ನೀರನ್ನು ರಾಜನ ಸ್ನಾನಕ್ಕಾಗಿ ಸಿದ್ಧಗೊಳಿಸಿ ತಗೊಂಡು ಬಂದರು. ರಾಜ ಬೆಳಗಾದ ಕೂಡಲೇ ಸ್ಪರ್ಶ ಮಾಡಬೇಕಾದಂಥ ಕೆಲವು ವಸ್ತುಗಳು, ಮಂಗಳ ವಸ್ತುಗಳು, ರಾಜ ಮಾತ್ರ ಅಲ್ಲ ಬೇರೆಯವರು ಕೂಡ ಸ್ಪರ್ಶ ಮಾಡಬೇಕು ಅಥವಾ ಸಾಧ್ಯ ಆದರೆ ಅದನ್ನ ಕೇವಲ ಸ್ಪರ್ಶ ಆದರೂ ಮಾಡಬೇಕು. ಮಂಗಳ ಆಲಂಬನೀಯಾನಿ ಪ್ರಾರ್ಥನೀಯಾನ್ ವಿಪಸ್ಕರಾನ್, ಮಂಗಲಕ್ಕೆ ಅದನ್ನು ಮುಟ್ಟಬೇಕಾಗಿಲ್ಲ, ಕೇವಲ ಅದರ ದರ್ಶನ ಮಾಡಿದ್ರೆ ಸಾಕು. ಕೆಲವು ಅವೆಲ್ಲ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಮಂಗಳವನ್ನು ಕೊಡುವಂಥ ವಸ್ತುಗಳು. ಅಂಥ ಕೆಲವು ವಸ್ತುಗಳನ್ನು ಅವರು ತೆಗೆದುಕೊಂಡು ಬಂದರು. ಅಂಥ ಕೆಲವು ವಸ್ತುಗಳಲ್ಲಿ ನಾವು ಶಾಸ್ತ್ರಾಂತರಕ್ಕನುಸಾರವಾಗಿ ಬೇರೆ ಕಡೆ ಕೆಲವು ಕಡೆ ಸ್ಮೃತಿಗಳಲ್ಲಿ ಇತ್ಯಾದಿಗಳಲ್ಲಿ ಹೇಳಿದಕ್ಕನುಸಾರವಾಗಿ ತಿಳ್ಕೊಳ್ಬೇಕೇನೆಂದರೆ, ಧೇನು ಬೆಳಗಾಗಿದ್ದ ಕೂಡಲೇ ಹಸುವನ್ನು ಸ್ಪರ್ಶ ಮಾಡಬೇಕು, ಮಂಗಳ ದ್ರವ್ಯಗಳು ಇತ್ಯಾದಿಗಳನ್ನು ಸ್ಪರ್ಶ ಮಾಡಬೇಕು ಅಂತಿದೆ. ಇನ್ನೂ ವಿಸ್ತಾರವಾಗಿ ಅದನ್ನು ನೋಡೋದಾದರೆ ತುಳಸಿ ವೃಂದಾವನದ ಮೃತ್ತಿಕೆ ಇತ್ಯಾದಿಗಳನ್ನು ಪ್ರತಿಯೊಬ್ಬರು ಕೂಡ ಹಚ್ಕೊಳ್ಬೇಕು ಬೆಳಗಾಗಿ ಎದ್ದ ಕೂಡಲೇ, ಸ್ನಾನಕ್ಕಿಂತ ಮೊದಲೇ. ಹಸುವನ್ನು ಸ್ಪರ್ಶ ಮಾಡಬೇಕು, ಮಂಗಳ ದ್ರವ್ಯಗಳು, ಪೂರ್ಣ ಕಲಶ ಮತ್ತೆ ಕನ್ನಡಿ ಇತ್ಯಾದಿಗಳನ್ನು ದರ್ಶನ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಬೆಳಗಾಗೆದ್ದ ಕೂಡಲೇ ಸುಮಂಗಲಿಯರು ಇದನ್ನೆಲ್ಲ ಮಾಡಬೇಕು. ಅಂಥ ಎಲ್ಲ ಮಂಗಳ ವಸ್ತುಗಳನ್ನು ಅವನ ಸಮೀಪಕ್ಕೆ ತಗೊಂಡು ಬಂದರು. ಆತ ದಂತಧಾವನ ಅಂದರೆ ಹಲ್ಲು ಉಜ್ಜುವ ಕೆಲಸ ಇತ್ಯಾದಿಗಳನ್ನು ಮಾಡಿ ಮುಂದೆ ಆತನ ಏನೇನು ಕಾರ್ಯಗಳಿತ್ತು ಅದಕ್ಕಾಗಿ ಎಲ್ಲದಕ್ಕೂ ಸಾಮಗ್ರಿಗಳನ್ನು ಅಣಿ ಮಾಡಿ ಆ ಸ್ತ್ರೀಯರಲ್ಲಿ ತಂದರು. ಅವೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಅವರು ರಾಜನ ಅರಮನೆಯ ಅಂತಃಪುರದ ಬಾಗಿಲಲ್ಲಿ ಕಾಯ್ತಾ ನಿಂತಿದ್ರು. ರಾಜ ಈಗ ಎದ್ದು ಹೊರಗೆ ಬರ್ತಾನೆ, ಎದ್ದು ಬಂದ ಕೂಡಲೇ ಎಲ್ಲ ಸಾಮಗ್ರಿಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಕಾಯ್ತಿದ್ರು. ಎಷ್ಟೋ ಹೊತ್ತಾದ್ರೂ ಸೂರ್ಯೋದಯ ಆದ ನಂತರನೂ ಕೂಡ ದಶರಥ ರಾಜ ಅಂತಃಪುರದಿಂದ ಹೊರಗೆ ಬರಲೇ ಇಲ್ಲ. ಕಾರಣ ಏನಿರಬಹುದು ಅಂತ ಎಲ್ರಿಗೂ ಕೂಡ ಸಂಶಯ ಬಂತು. ಅವರು ಪರಸ್ಪರ ಅದನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ರಾಜನ ಉಳಿದ ಪತ್ನಿಯರು, ಅನೇಕ ಜನ ಪತ್ನಿಯರಿದ್ರಲ್ಲ, ಅವರೆಲ್ಲ ರಾಜನ ಹಾಸಿಗೆ ಸಮೀಪಕ್ಕೆ ಬಂದರು. ಆತನನ್ನು ಎಚ್ಚರಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರು. ಮೊದಲು ವಿನಯದಿಂದ ಪ್ರಭೋ ಮಹಾರಾಜ ಅಂತ ಕೂಗಿ ಕರೆದರು, ಪ್ರಯೋಜನ ಆಗಲಿಲ್ಲ.
ಇನ್ನೂ ಸಮೀಪಕ್ಕೆ ಹೋಗಿ ಆತನ ಮುಖದ ಮೇಲಿದ್ದಂಥ ಮುಸುಕನ್ನು ತೆಗೆದು ನೋಡಿದ್ರು. ಆಗಲೂ ರಾಜ ಎಚ್ಚರಗೊಳ್ಳಿಲ್ಲ. ನಾಡಿ ಮಿಡಿತ ನೋಡಿದ್ರು ಯಾರೋ ಕೆಲವರು ಆತನ ಮೂಗಿನ ಹತ್ರ ಕೈ ಇಟ್ಟು ನೋಡಿದ್ರು. ಆತ ಬದುಕಿರುವಂಥ ಯಾವುದೇ ಲಕ್ಷಣ ಅವರಿಗೆ ಕಾಣಲೇ ಇಲ್ಲ. ಸಂಶಯ ಬಂತು ಕೆಲವರಿಗೆ, ನಿರ್ಧಾರ ಆಯಿತು ಮತ್ತು ಕೆಲವರಿಗೆ. ಪ್ರವಾಹಕ್ಕೆ ಸಿಲುಕಿದ ಹುಲ್ಲಿನ ತುದಿಗಳಂತೆ, ದುರ್ಬಲವಾದ ಹುಲ್ಲಿನ ತುದಿ ಪ್ರವಾಹಕ್ಕೆ ಸಿಲುಕಿದ್ರೆ ಹೇಗೆ ಥರ ನಡಗಬೇಕು, ಆ ಥರ ಅವರು ನಡಗಿದ್ರು. ಆದರೆ ಉಳಿದ ಮಹಿಷಿಯರಿಗೆ ಈ ಸಂಗತಿ ಗೊತ್ತಾಗಿತ್ತು. ಕೌಸಲ್ಯ ಸುಮಿತ್ರೆಯರಿಗೆ ಈ ಸಂಗತಿ ಇನ್ನೂ ಗೊತ್ತೇ ಆಗಿರಲಿಲ್ಲ. ಅವರು ಈ ರಾಜ ಈ ರೀತಿ ಗೋಳಾಡಿ ಪ್ರಾಣ ಪಡೆಯೋದಕ್ಕಿಂತ ಮೊದಲೇ ಅವರು ಗಾಢವಾದ ನಿದ್ರೆಗೆ ಜಾರಿ ಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಈ ಸಂಗತಿಯೇ ಗೊತ್ತಾಗಿರಲಿಲ್ಲ. ಅದು ಹೇಗೆ ಬಿದ್ದಿದ್ರು ಅಂದರೆ ಸತ್ತು ಹೋದವರಂತೆ ಬಿದ್ದಿದ್ರಂತೆ ಅವರು ಕೂಡ. ಅಷ್ಟ ಗಾಢವಾದ ದುಃಖ ಅವರಿಗಾಗಿತ್ತಾದ್ರಿಂದ ಪ್ರಸುಪ್ತೆ ನ ಪ್ರಬುದ್ಧೇತೆ ಯಥಾ ಕಾಲ ಸಮನ್ವಿತೆ, ಕಾಲದ ಗತಿಯನ್ನ ದಶರಥನಿಗಿಂತ ಮೊದಲೇ ಹೋಗಿಬಿಟ್ರೇನೋ ಅನ್ನುವಂತೆ ಅವರು ಮಲ್ಕೊಂಡು ಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಅವರ ಮುಖ ಎಲ್ಲ ಕಂಗೆಟ್ಟು ಹೋಗಿಬಿಟ್ಟಿತ್ತು. ಕೌಸಲ್ಯ ಒಂದು ಪಕ್ಕದಲ್ಲಿ ಮಲ್ಕೊಂಡಿದ್ದು ರಾಜನಿಗೆ, ರಾಜನ ಮತ್ತೊಂದು ಪಕ್ಕದಲ್ಲಿ ಸುಮಿತ್ರೆ ಮಲಗಿದ್ಲು. ಅವರ ಮಧ್ಯದಲ್ಲಿ ರಾಜ ಮಲ್ಕೊಂಡಿದ್ದ. ಅವರೆಲ್ಲ ಆ ಉಳಿದ ಮಹಿಷಿಯರೆಲ್ಲ ರಾಗರಾಗವಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು, ನಾನಾ ರೀತಿಯಾಗಿ ಒಬ್ಬೊಬ್ಬರದ್ದು ಒಂದೊಂದು ಗೋಳಾಟ. ತತಃ ಪ್ರಚಕ್ರುಷು ದೀನಾಃ ಸಸ್ವರಂ ತಾ ವರಾಂಗನಾಃ ಕರೇಣವ ಇವಾರಣ್ಯೆ ಸ್ಥಾನ ಪ್ರಚ್ಯುತ ಯೂಥಪಾಹ. ಒಂದು ದೊಡ್ಡ ಆನೆಗಳ ಹಿಂಡಿಗೆ ಮುಖಂಡ ಇರ್ತದಲ್ಲ, ಗಂಡಾನೆ, ಅದನ್ನು ಕಳ್ಕೊಂಡ ಉಳಿದ ಹೆಣ್ಣಾನೆಗಳು ಪರಿವಾರದ ಉಳಿದ ಆನೆಗಳು ಹೇಗೆ ಗೋಳಾಡಬೇಕು ಹಾಗೆ ಅವರೆಲ್ಲ ನಾನಾ ರೀತಿಯಾಗಿ ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಗೋಳಾಟದ ಶಬ್ದ ಕೇಳಿ ಕೌಸಲ್ಯ ಮತ್ತು ಸುಮಿತ್ರೆಯರಿಗೆ ಎಚ್ಚರ ಆಯಿತು. ಕೌಸಲ್ಯಾಚ ಸುಮಿತ್ರಾಚ ತೆಕ್ಕಲಿದ್ರೆ ಬಹುವತುಹು. ಅವರು ಎಚ್ಚರಗೊಂಡು ರಾಜನ ಕಡೆ ನೋಡಿದ್ರು, ಅವನನ್ನು ಮುಟ್ಟಿದ್ರು. ರಾಜ ಪ್ರಾಣ ಪಡೆದಿದ್ದಾನೆ ಅನ್ನೋ ಸಂಗತಿ ಅವರಿಗೂ ಕೂಡ ಗಮನಕ್ಕೆ ಬಂತು. ಅವರು ಆ ರಾಜನ ಶರೀರದ ಮೇಲೆ ಬಂದು ಬಿದ್ದರು. ನಮ್ಮನ್ನು ಬಿಟ್ಟು ಹೋಯ್ಯ ಅಂತ ಅವ್ರು ಗೋಳಾಡ್ತಾ ಆತನ ಶರೀರದ ಮೇಲೆ ಬಂದು ಬಿದ್ದರು. ಕೌಸಲ್ಯ ಸುಮಿತ್ರೆಯರಿಗೆ ಈ ಸಂಗತಿ ವೇದ್ಯ ಆದ ಮೇಲೆ ಅಂತಃಪುರದಲ್ಲಿ ಬೇರೆ ಬೇರೆ ಅಂತಃಪುರಗಳಲ್ಲಿ, ಅರಮನೆಯ ಬೇರೆ ಬೇರೆ ಭಾಗಗಳಲ್ಲಿದ್ದಂಥ ಉಳಿದ ಸ್ತ್ರೀಯರಿಗೂ ಅದು ತಿಳಿಯಿತು. ಕೈಕೈ ಮೊದಲಾದವರಿಗೂ ತಿಳಿಯಿತು. ದತಸ್ತರ್ವ ನರೇಂದ್ರಸ್ಯ ಕೈಕೈ ಪ್ರಮುಖಾ ಸ್ತ್ರೀಯ ವೃದಂತ್ಯ ಶೋಕ ಸಂತಪ್ತಾಹ. ಕೈಕೈ ಅತ್ತು ಅನ್ನೋ ಸಂಗತಿ ಇಲ್ಲಿ ಮಾತ್ರ ಬರ್ತದೆ. ಈ ಹಿಂದಾಗಲಿ ಮುಂದಾಗಲಿ ಎಲ್ಲೂ ಹತ್ತಿದ್ದು ವರ್ಣನೆ ಇಲ್ಲ. ಕೈಕೈ ಮೊದಲಾದ ಸ್ತ್ರೀಯರು ವೃದಂತ್ಯ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ಸ್ತ್ರೀಯರು ಒಂದು ಕೈ ಹಿಡ್ಕೊಂಡಿದ್ರು ರಾಜನದು, ಮತ್ತೊಂದು ಕೈಯನ್ನು ಮತ್ತೊಬ್ಬರು ಹಿಡ್ಕೊಂಡಿದ್ರು. ಹೀಗೆ ಅವರೆಲ್ಲರೂ ನಾನಾ ರೀತಿಯಾಗಿ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಜನ ಶರೀರ ಹೇಗಿತ್ತಂದ್ರೆ ತಮ್ಮ ಅಗ್ನಿಮಿವ ಸಂಶಾಂತಂ, ನಂದಿ ಹೋದಂಥ ಬೆಂಕಿಯಂತೆ, ಉರಿದು ಬೂದಿಯಾದಂಥ ಬೆಂಕಿಯಂತೆ ಇತ್ತು. ಬತ್ತಿ ಹೋದ ಸಮುದ್ರದಂತೆ, ಕಾಂತಿ ಇಲ್ಲದೆ ನಿಸ್ತಾರಣವಾದಂಥ ಸೂರ್ಯನಂತೆ ಇತ್ತು ಅಯೋಧ್ಯೆಯ ಅಧಿಪತಿಯಾದಂಥ ದಶರಥನ ಶರೀರ. ಅವನ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಕೈಕೈ, ಅಲ್ಲೇ ಕೌಸಲ್ಯ ಅವಳು ಅಲ್ಲೇ ಇದ್ದಂಥ ಕೈಕೈಗೆ ಈ ರೀತಿಯಾಗಿ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಸಕಾಮ ಭವ ಕೈಕಯಿ ಭುಂಕ್ಷು ರಾಜ್ಯಂ ಅಕಂಟಕಂ ತ್ಯಕ್ವಾ ರಾಜಾನಮೇಕಾಗ್ರ ನೃಶಂಸೆ ದುಷ್ಟಚಾರಿಣಿ. ನೀನು ದುಷ್ಟಳಾದವಳು, ದುರಾಚಾರಗಳು, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋದು ನಿಂದು ಏಕಮಾತ್ರ ಗುರಿ. ಈಗ ನಿನ್ನ ಆಸೆಯನ್ನು ಪೂರೈಸ್ಕೊ, ನಮಗೆ ಪತಿನೂ ಕೂಡ ಈಗಿಲ್ಲ, ನಿಷ್ಕಂಟಕವಾದಂಥ ರಾಜ್ಯವನ್ನು ನೀನೇ ಉಪಭೋಗ ಮಾಡು. ರಾಮನು ನಮ್ಮನ್ನು ಬಿಟ್ಟು ಕಾಡಿಗೆ ಹೊರಟು ಹೋದ, ನನ್ನ ಪತಿಯೂ ತೆರಳಿದ, ಇನ್ನು ಮುಂದೆ ನನಗೆ ಬದುಕಬೇಕು ಅನ್ನುವಂಥ ಅಪೇಕ್ಷೆನೇ ಇಲ್ಲ. ಯಾಕೆಂದರೆ ಒಬ್ಬ ಪ್ರಯಾಣ ಮಾಡ್ತಿದ್ದಾಗ, ಅರಣ್ಯ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಜೊತೆಗಾರರೆಲ್ಲ ಎಲ್ಲೋ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರೆ ಇದ್ದ ಒಬ್ಬ ಇನ್ನು ಮುಂದೆ ಪ್ರಯಾಣ ಮಾಡಬೇಕು ಅಂತ ಬಯಸೋದಿಲ್ಲ. ತಾನು ಎಲ್ಲಾದ್ರೂ ಹಾಳಾಗಿ ಹೋದ್ರೆ ಸಾಕು ಅಂತ ಬಯಸ್ತಿರ್ತಾನೆ. ಅದರಂತೆ ನಾನೂ ಕೂಡ ಇನ್ನು ಈ ಜೀವನದ ಪಯಣವನ್ನು ಮುಂದುವರಿಸಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ. ಯಾಕೆಂದ್ರೆ ಪತಿವ್ರತ ಸ್ತ್ರೀಯರಿಗೆ ಆ ದೇವಸ್ವರೂಪಿಯಾದವನು ಯಾರು ಅಂದ್ರೆ ಪತಿ ಮಾತ್ರ. ಅವನನ್ನು ಬಿಟ್ಟು ಬೇರೆ ದೇವರು ಯಾರೂ ಇಲ್ಲ ಆಕೆಗೆ. ಅವನನ್ನು ಬಿಟ್ಟು ಅವರು ಬದುಕಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಯಾರು ಆ ಥರ ಬೇರೆಯವರು ಯಾರು ಅಪೇಕ್ಷೆ ಪಟ್ಟರೆ
ಕೈಕೇಯಿ ಒಬ್ಬಳು ಅಪೇಕ್ಷೆ ಪಟ್ಟಾಳೆ. ಗಂಡನನ್ನು ಬಿಟ್ಟು ಕೂಡ ಬದುಕಬೇಕು ಅಂತ ಯಾರಿಗಾರು ಜೀವನದಲ್ಲಿ ಅಪೇಕ್ಷೆ ಇದ್ರೆ, ಆಸೆ ಇದ್ರೆ, ಅದು ಕೈಕೇಯಿಗೆ ಒಬ್ಬಳಿಗೆ. ನಲುಬ್ಧೋ ಬುದ್ಧತೆ ದೋಷಾನ್ ಕಿಂಪಾಕಮಿವ ಭಕ್ಷಯನ್. ಒಬ್ಬ ಮನುಷ್ಯ ಕಿಂಪಾಕ ಅಂತ ಒಂದು ಫಲ, ಆ ಫಲದ ತಾತ್ಕಾಲಿಕವಾದಂಥ ರುಚಿಗೆ ಮನಸ್ಸೋತು ಅದನ್ನು ತಿಂತಾನೆ. ಮುಂದೆ ಅದರಿಂದ ಏನು ಪರಿಣಾಮ ಆಗ್ತದೆ ಅಂತ ಆತ ಆಲೋಚನೆ ಮಾಡೋದಿಲ್ಲ. ತಿಂದು ಆಮೇಲೆ ಮುಂದೆ ಕಷ್ಟಪಡ್ತಾನೆ. ಅದರಂತೆ ಈ ಕೈಕೇಯಿನೂ ಕೂಡ ಆ ಕುಬ್ಜೆಯಾದಂಥ ಮಂಥರೆಯ ಮಾತನ್ನು ಕೇಳಿ ಭರತನಿಗೆ ಪಟ್ಟಾಗಬೇಕು ಅಂತ ಹಠ ಮಾಡಿದ್ಲು. ರಾಮನನ್ನು ಕಾಡಿಗೆ ಕಳಿಸಿದ್ಲು. ಅದರ ಮೂಲಕವಾಗಿ ರಾಘವಾಣಂ ಕುಲಂ ಹತಂ, ಇಡೀ ರಘುವಂಶವೇ ನಷ್ಟ ಆಗಿ ಹೋಗಿಬಿಡ್ತು. ಅದೇನು ಕಿಂಪಾಕ ಫಲ ಅಂತಂದ್ರೆ, ಕಿಂಪಾಕ ಫಲ ಅಂತಂದ್ರೆ ಒಬ್ಬೊಬ್ಬ ವ್ಯಾಖ್ಯಾನಕಾರರಿಗೆ ಒಂದೊಂದು ಬೇರೆ ಬೇರೆನೇ ಅಭಿಪ್ರಾಯ ಆ ಶಬ್ದದಿಂದ. ಬೇವಿನ ಹಣ್ಣು ಅಂತ ಒಬ್ರು ಅರ್ಥ ಮಾಡ್ತಾರೆ. ಆ ಬೇವಿನ ಹಣ್ಣು ಕೂಡ ಕಹಿ ಇರ್ತದೆ ಹೊರತು ಅದೇನು ವಿಷಯ ಏನಲ್ಲ. ಹಾಗಾಗಿ ಮತ್ತೆ ಕೆಲವು ವ್ಯಾಖ್ಯಾನಕಾರ ಪ್ರಕಾರ ಕಿಂಪಾಕ ಅಂದ್ರೆ ವಿಷಯುಕ್ತವಾದಂಥ ಮತ್ತೊಂದು ಹಣ್ಣದು, ಬೇವ ಅಲ್ಲ ಅಂತ ಹೇಳ್ತಾರೆ ಮತ್ತೊಬ್ಬ ವ್ಯಾಖ್ಯಾನಕಾರರು. ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಸಂಗ ಬಂದ್ರೆ, ತನ್ನನ್ನು ತಾನೇ ಕೊಲ್ಕೊಳ್ಳುವಂಥ ಪ್ರಸಂಗ ಬಂದ್ರೆ ಆ ಕಿಂಪಾಕ ಫಲ ತಿಂದು ಬಿಡ್ತಾನೆ ಒಬ್ಬ. ಆವಾಗ ಅದು ಪರಿಣಾಮ ಗೊತ್ತಾಗೋದಿಲ್ಲ, ಮುಂದೆ ಅದು ಪರಿಣಾಮವನ್ನು ಅನುಭವಿಸ್ತಾನೆ. ಇನ್ನೂ ಕೆಲವರು ವ್ಯಾಖ್ಯಾನಕಾರರ ಪ್ರಕಾರ ಕಿಂಪಾಕ ಅಂದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೊದಲಾದಂತಹ ನಿಷಿದ್ಧ ವಸ್ತುಗಳು ಅಂತ ಅರ್ಥ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಒಬ್ಬನು ವ್ಯಾಧಿ ಪೀಡಿತನಾದವನು, ರೋಗ ಪೀಡಿತನಾದವನು ಆ ತಾತ್ಕಾಲಿಕವಾಗಿ ಯಾರೋ ಹೇಳ್ತಾರೆ, ಈ ವ್ಯಾಧಿ ಪೀಡಿತನಾಗಿದೆಯಲ್ಲ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸೇವನೆ ಮಾಡೋ ತೊಂದರೆ ಇಲ್ಲ, ಉಳಿದ ಕಾಲದಲ್ಲಿ ಅದನ್ನು ತಿನ್ನಬಾರದು, ಆದರೂ ರೋಗಕ್ಕೆ ನಾಶಕ ಈಗ ತಿಂದರೆ ತೊಂದರೆ ಇಲ್ಲ ಅಂತ ಯಾರೋ ಒಬ್ಬರು ಸಲಹೆ ಕೊಡ್ತಾರೆ. ಆ ಪ್ರಕಾರ ಅವನು ತಿಂತಾನೆ. ತಿಂದು ಆಮೇಲೆ ಅದರ ದುಷ್ಪರಿಣಾಮಗಳನ್ನು ಅನುಭವಿಸ್ತಾನೆ. ಶಾರೀರಿಕವಾಗಿ ಅಂಥ ದುಷ್ಪರಿಣಾಮಗಳೇನು ಆಗದೇ ಇರಬಹುದು, ಮಾನಸಿಕವಾದಂಥ ವಿಕಾರ ಇತ್ಯಾದಿಗಳನ್ನ ಅದರಿಂದ ಆಗಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತು ಕೆಲವರು ವ್ಯಾಖ್ಯಾನಕಾರರ ಪ್ರಕಾರ ಕಾಕಮರ್ದ ಅಂತ ಒಂದು, ಕಿಂಪಾಕ ಅಂದ್ರೆ ಅಂತ ಗೊತ್ತಿಲ್ಲ, ಕಾಕಮರ್ದ್ರ ಅಂತೂ ನಮ್ಗೆ ಗೊತ್ತಾಗೋದಿಲ್ಲ. ಕಾಕಮರ್ದ ಅನ್ನೋದಕ್ಕೆ ಕಿಂಪಾಕ ಅಂತ ಇನ್ನೊಂದು ಶಬ್ದ ಹೇಳ್ತಾರೆ ಅಷ್ಟೇ ಅವರು. ಅಂತೂ ಯಾವುದೋ ಒಂದು ಶಬ್ದ, ಯಾವುದೋ ಒಂದು ರೀತಿಯಾದಂಥ ವಿಷಯುಕ್ತವಾದಂಥ ಹಣ್ಣು, ಶರೀರಕ್ಕೆ ಘಾತಕವಾದಂಥ ಹಣ್ಣು ಅಂತ ಅಷ್ಟೇ ಅರ್ಥ ಮಾಡ್ಕೋಬಹುದು. ಅಂತೂ ರಘುವಂಶವೇ ಹಾಳಾಗಿ ಹೋಯಿತು ಆ ಕೌಸಲ್ಯ ಗೋಳಾಡಿದ್ಲು. ಮಾಡಬಾರದಂಥ ಕಾರ್ಯಕ್ಕೆ ನೀನು ರಾಜನನ್ನ ಪ್ರಚೋದಿಸಿದೆ. ನಿನಗೆ ಕೊಟ್ಟಂತಹ ವರಗಳಿಗೆ ಅನುಸಾರವಾಗಿ ರಾಜ ಅನಿವಾರ್ಯವಾಗಿ ಇಂಥ ಕೆಲಸವನ್ನು ಮಾಡಲೇಬೇಕಾಯ್ತು. ನಮ್ಮ ರಾಜನಾದಂಥ ದಶರಥ ಈಗ ಪ್ರಾಣ ಪರಿತ್ಯಾಗ ಮಾಡಿದ್ದಾನೆ. ಇನ್ನು ನಮ್ಮ ಬಂಧುವಾದಂಥ ನಮಗೆ ಬೀಗನಾದಂಥ ಜನಕ ಮಹಾರಾಜ ಒಬ್ಬ ಇದ್ದಾನೆ. ಅವನು ತನ್ನ ಮಗಳಾದಂಥ ಸೀತೆ ಅಳಿಯನಾದಂಥ ರಾಮನ ಜೊತೆಗೆ ಅರಣ್ಯಕ್ಕೆ ಹೋಗಿಬಿಟ್ಲು ಅಂತ ಸುದ್ದಿ ಏನಾದರೂ ಕೇಳಿದರೆ ಅವನು ಸಂತಾಪ ಪಡ್ತಾನೆ. ನಾವೆಲ್ಲರೂ ಗಂಡನನ್ನು ಕಳ್ಕೊಂಡು ಅನಾಥರಾಗಿದ್ದೇವೆ, ವಿಧವೆಯರಾಗಿದ್ದೇವೆ. ನಾವು ವಿಧೇಯರಾಗಿದ್ದರೆ ರಾಮನಿಗೆ ಗೊತ್ತೂ ಇಲ್ಲ ಇನ್ನು, ಯಾಕಂದ್ರೆ ಅವನು ಅಯೋಧ್ಯೆಯಲ್ಲಿ ದೂರ ಇದ್ದಾನೆ. ಸೀತೆ ಅವಳು ಪಾತಿವೃತ್ತಿನೇ ಅವಳ ಇಡೀ ಜೀವನದ ದೊಡ್ಡ ತಪಸ್ಸು. ಅರಣ್ಯದಲ್ಲಿ ಈ ಸುದ್ದಿ ಏನಾದರೂ ತಿಳ್ಕೊಂಡ್ರೆ ಮತ್ತಷ್ಟು ದುಃಖ ಪಡ್ತಾಳೆ. ಅದಲ್ಲದೆ ಆ ಅರಣ್ಯದಲ್ಲಿ ವಾಸ ಹೇಗೆ ಮಾಡ್ತಾಳೋ, ಯಾಕಂದ್ರೆ ರಾತ್ರಿ ಹೊತ್ತು ಆಕೆ ಮಲ್ಕೊಂಡಿದ್ದಾಗ ಭಯಂಕರವಾದಂಥ ಹುಲಿ ಸಿಂಹ ಮೊದಲಾದ ಪ್ರಾಣಿಗಳ ಶಬ್ದ ಆಕೆ ಎಂದು ಕೇಳಿ ಅಭ್ಯಾಸ ಇದ್ದವಳಲ್ಲ. ರಾತ್ರಿ ಮಲಗಿದ್ದಾಗ ಏನಾದರೂ ಆ ಶಬ್ದಗಳನ್ನು ಕೇಳಿದರೆ ಆಕೆ ಭಯಗೊಂಡು ಬೆಚ್ಚಿ ಬಿದ್ದು ಪಕ್ಕದಲ್ಲಿ ಮಲಗಿದ್ದಂಥ ರಾಮನನ್ನ ಬಾಚಿ ತಬ್ಬಿಕೊಳ್ತಾಳೆ. ಇದೆಲ್ಲ ಜನಕನಿಗೆ ತಿಳಿದ್ರೆ, ಮಗಳು ದುರವಸ್ಥೆ ಎಲ್ಲ ಜನಕನಿಗೆ ತಿಳಿದ್ರೆ ಅವನು ಪ್ರಾಣ ಪರಿತ್ಯಾಗ ಮಾಡ್ತಾನೆ. ನಾನಂತೂ ಪತಿವ್ರತೆಯಾಗಿದ್ದೇನೆ, ಈಗಿಂದೀಗಲೇ ಪರಲೋಕಕ್ಕೆ ಹೋಗಿಬಿಡ್ತೇನೆ, ಪತಿಯ ಶರೀರವನ್ನು ಆಲಿಂಗನ ಮಾಡಿಕೊಂಡೇ ಚಿತಾಗ್ನಿಯನ್ನು ಪ್ರವೇಶ ಮಾಡಿಬಿಡ್ತೇನೆ ಅಂದ್ಲು ಅವಳು ಕೌಸಲ್ಯ. ಆ ಪತಿವ್ರತ ಲಕ್ಷಣ ಅಂದ್ರೆ ಏನು, ಪತಿವ್ರತೆ ಸ್ತ್ರೀ ಹೇಗಿರಬೇಕು ಅಂತ ಯಾವುದೋ ಒಂದು ಸ್ಮೃತಿ ಎಲ್ಲೋ ಬಂದಂಥ ಒಂದು ಮಾತು, ಅದನ್ನ ವ್ಯಾಖ್ಯಾನಕಾರರಿಗೆ ಹೇಳ್ತಾರೆ. ಅಲ್ಲಿದ್ದದನ್ನ ಪೂರ್ಣವಾಗಿ ಗ್ರಹಣ ಮಾಡಬೇಕಾಗಿಲ್ಲ, ಅಂತೂ ಅದರಲ್ಲಿ ಇರುವಂಥ ಬಹುತೇಕ ಅಂಶಗಳನ್ನ ಪತಿವ್ರತ ಸ್ತ್ರೀಯರಿಗೆ ಅನ್ವಯಿಸಬಹುದು. ಆರ್ತೆ ಮುದಿತಾ ಹೃಷ್ಟೇ ಪೋಷಿತೆ ಮಲಿನಾಕೃಷ ಮೃತೆ ಮ್ರಿಯೇತಯ ಪತ್ಯೋ ಶಾಸ್ತ್ರೀ ಜ್ಞೇಯ ಪತಿವ್ರತ. ಆರ್ತೆ, ಗಂಡನಿಗೆ ಏನಾದರೂ ದುಃಖ ಬಂದಿದ್ರೆ ಇವಳು ಸಹಜವಾಗಿ ತಾನು ದುಃಖಕ್ಕೆ ಒಳಗಾಗಬೇಕು. ಮುದಿತೆಯ ಹೃಷ್ಟ,
ಅವನಿಗೆ ಸಂತೋಷ ಆದಾಗ ಇವಳು ಸಂತೋಷ ಪಡಬೇಕು. ಪ್ರೋಷಿತೆ ಮಲಿನಾಕೃಷ, ಪ್ರೋಷಿತೆ ಅದು ಗಂಡ ಎಲ್ಲರೂ ಪ್ರವಾಸಕ್ಕೆ ಹೋದರೆ ಇವು ಹೇಗಿರ್ಬೇಕು ಅಂದ್ರೆ ಮಲಿನ, ದಿನನಿತ್ಯದಂತೆ ಅಲಂಕಾರ ಮಾಡಿಕೊಂಡು ನಿಮ್ಮ ಜೀವನ ಮುಂದುವರಿಸಬಾರ್ದು, ಮಲಿನರಾಗಿರ್ಬೇಕು. ಮತ್ತು ಕೃಷ ನೀವು ಆಗಬೇಕು ಅಂತಂದ್ರೆ ನಿಮ್ಮ ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರೆ ಮಲಿನ ತಾವೇ ಆಗ್ತೀರಿ, ಅದು ನಿಮ್ಮ ಕೈಯಲ್ಲಿದೆ. ಆದರೆ ಕೃಷ ಆಗಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಇಲ್ಲಲ್ಲ. ಅದ ಅರ್ಥ ಏನಂದ್ರೆ ಆತ ಪ್ರವಾಸಕ್ಕೆ ಹೋಗಿದ್ದು ಸ್ವಲ್ಪ ಕಾಲವೇ ಇರಲಿ ಅಥವಾ ದೀರ್ಘಕಾಲನೇ ಇರಲಿ, ಅದು ಆ ದುಃಖ ತಾಳ್ಲಿಕ್ಕಾಗದೆ ಸ್ವಾಭಾವಿಕವಾಗಿ ಕೃಷಕ್ಕೆ ಬರಬೇಕು ಅಂತ ಅರ್ಥ ಅಷ್ಟೇ. ಕೃಷತ್ವ ನಾವು ತಂದುಕೊಳ್ಬೇಕಾದಲ್ಲ. ಮೃತೇ ಮ್ರಿಯೇತ ಈ ಶಬ್ದಕ್ಕಾಗಿ ನಾನು ಇದನ್ನು ಪೂರ್ಣವಾಗಿ ಅನ್ವಯಿಸ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದೆ. ಗಂಡ ಸತ್ಕೊಳ್ಳೆ ತಾನೂ ಸಾಯಬೇಕು ಅಂತ ಇಲ್ಲಿ ಹೇಳಿದೆ ಅಂತಿದೆ. ಇದು ಯಾವ ಸ್ಮೃತಿಯಲ್ಲಿ ಬಂದಿದ್ದು ನನಗೂ ಗೊತ್ತಿಲ್ಲ. ಆದರೆ ಗಂಡ ಸತ್ತ ಕೂಡಲೇ ಸಾಯದೇ ಇದ್ದವ್ರು ಯಾರು ಪತಿವ್ರತೆಯರು ಅಲ್ಲ ಅಂತ ಅರ್ಥ ಏನಲ್ಲ. ಮತ್ತು ಗಂಡ ಸತ್ತ ಕೂಡಲೇ ತನಗೂ ಸಾಯಬೇಕು ಅನ್ನುವಂಥ ಉತ್ಕಟವಾದ ಅಪೇಕ್ಷೆ ಯಾರಿಗೆ ಬರ್ತದಲ್ಲ, ಅದು ಪಾತಿವೃತ್ತದ ಒಂದು ಲಕ್ಷಣ. ಸಾಯಬೇಕು ಅಂತ ಅಪೇಕ್ಷೆ, ನನಗಿನ್ನು ಬದುಕೇ ಬೇಡ ಅಂತ ಅನಿಸಿದರೆ ಅದು ಆ ಪ್ರೇಮದ ಉತ್ಕಟತೆಯನ್ನು ತೋರಿಸ್ತದೆ ಅಷ್ಟೇ. ಸಾಯದೇ ಇದ್ರೆ ಪತಿವ್ರತೆ ಅಂತ ಅರ್ಥ ಏನಲ್ಲ. ಮೃತೇ ಮ್ರಿಯೇತ ಯಾವ ಪತ್ಯೋ ಸಾ ಸ್ತ್ರೀ ಜ್ಞೇಯ ಪತಿವ್ರತ. ಹಾಗಾಗಿ ಈ ಶ್ಲೋಕವನ್ನೇ ತೆಗೆದುಕೊಂಡು ಗಂಡ ತೀರ್ಕೊಂಡಾಗ ಸಹಗಮನ ಮಾಡಬೇಕು ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಆದರೆ ಸಹಗಮನ ಮಾಡಬೇಕಾದ್ರೆ ಕಡ್ಡಾಯ ಅಂತ ಶಾಸ್ತ್ರದಲ್ಲಿ ಕೂಡ ಇಲ್ಲಿ ಕಂಡಿಲ್ಲ. ಯಾರೋ ಕೆಲವರು ಅದನ್ನು ಮಾಡ್ತಿದ್ರು. ಹೀಗೆ ಕೌಸಲ್ಯ ನಾನಾ ರೀತಿಯಾಗಿ ವಿಲಾಪ ಮಾಡಿದ್ಲು. ಮಂತ್ರಿಗಳು ಆಪ್ತೇಷ್ಟರು ಅಲ್ಲಿಗೆ ಬಂದರು. ಆ ಕೌಸಲ್ಯ ದೇವಿಯನ್ನ ಬೇರ್ಪಡಿಸಿದ್ರು. ಸೇವಕಿಯರನ್ನು ಕರೆದು ಹೇಳಿದ್ರಂತೆ, ಕರ್ಕೊಂಡು ಹೋಗಿ ಆ ಕೌಸಲ್ಯನ ಆ ಕಡೆ ಅಂತ ಹೇಳಿ. ಆಮೇಲೆ ವಸಿಷ್ಠರ ಆದೇಶದಂತೆ ರಾಜನ ಪಾರ್ಥಿವ ಶರೀರವನ್ನ ಎಣ್ಣೆಯ ಒಂದು ದೊಡ್ಡ ಕೊಪ್ಪರಿಗೆಯಲ್ಲಿ ಇಟ್ಟರು, ಎಣ್ಣೆಯ ಕಡಾಯಿಯಲ್ಲಿ. ಅದು ಕೆಡಬಾರದು ಅನ್ನೋ ಕಾರಣಕ್ಕಾಗಿ. ನೃಪಂ ನೃಪಂ ಜ್ಞಾತ್ವ ತೈಲದ್ರೋಣ್ಯಾಂ ನಿಧಾಯಿತಂ. ದ್ರೋಣಿ ಅಂದ್ರೆ ದೊಡ್ಡದೊಂದು ಕಡಾಯಿ, ಅದರಲ್ಲಿ ಅದು ತೈಲವನ್ನು ತುಂಬಿದ್ದು, ಅದರಲ್ಲಿ ಆ ಶರೀರವನ್ನು ಇಟ್ಟರು. ದಶರಥ ಮರಣ ಹೊಂದಿದ್ದ ಮಕ್ಕಳು 4 ಮಕ್ಕಳಲ್ಲಿ ಯಾರೋ ಒಬ್ಬರು ಸಮೀಪ ಇರಲಿಲ್ಲ. ಆದ್ರಿಂದ ಮಕ್ಕಳು ಬರೋ ತನಕ ರಾಜನ ಶವ ಸಂಸ್ಕಾರ ಮಾಡಲಿಕ್ಕೆ ಮಂತ್ರಿಗಳಿಗೆ ಗುರುಗಳಿಗೆ ಅಪೇಕ್ಷೆ ಬರಲಿಲ್ಲ. ಅಂತಃಪುರದ ಸ್ತ್ರೀಯರು ಆ ರಾಜನ ಶರೀರ ಎಣ್ಣೆ ಕೊಪ್ಪರಿಗೆಯಲ್ಲಿ ಇಡಲ್ಪಟ್ಟದ್ದು ನೋಡಿ ಮತ್ತಷ್ಟು ಗೋಳಾಡಿದ್ರು. ಈಗ ನಾವು ಮೊದಲೇ ರಾಮನನ್ನು ಕಳ್ಕೊಂಡಿದ್ವಿ, ಈಗ ನೀನು ಕೂಡ ನಮ್ಮನ್ನ ಬಿಟ್ಟು ಹೋಗಿದ್ದಿ. ಈ ದುಷ್ಟವಾದಂತಹ ಗಂಡನನ್ನು ಕೊಂದಂತಹ ಕೈಕೈಯ ರಾಜ್ಯಭಾರದಲ್ಲಿ ನಾವು ಬದುಕಬೇಕು ಹೇಗೆ? ನಿಜವಾಗ್ಲೂ ನಾವು ನಿರ್ಭಾಗ್ಯರು. ಗಂಡನನ್ನು ಇವಳು ಕೊಂದಳು, ರಾಮನನ್ನ, ಲಕ್ಷ್ಮಣನನ್ನ, ಸೀತೆಯನ್ನ ಕಾಡಿಗಟ್ಟಿದ್ಲು. ಇವಳು ನಮ್ಮನ್ನು ಕೂಡ ಕಾಡಿಗೆ ಓಡಿಸಿ ಬಿಡ್ತಾಳೆ. ನಮ್ಮನ್ನು ಯಾರನ್ನು ಕೂಡ ಇವಳು ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಕಣ್ಣೀರಿನಿಂದ ಅವರೆಲ್ಲ ಪೈದು ಹೋಗ್ಬಿಟ್ಟಿದ್ರಂತ ಎಲ್ಲ ಹೆಣ್ಮಕ್ಳೆಲ್ಲ. ದುಃಖದ ಅತಿರೇಕದಿಂದಾಗಿ ಕೆಲವರು ತಲೆ ಚಚ್ಕೋತಿದ್ರು, ಮತ್ತೆ ಕೆಲವರು ಎದೆ ಬಡ್ಕೋತಿದ್ರು, ನಾನಾ ರೀತಿಯಾಗಿ ಚೇಷ್ಟೆ ಮಾಡ್ತಿದ್ರು. ಇಡೀ ಅಯೋಧ್ಯೆಗೆ ಒಬ್ಬ ಪತಿ ಇರಲಿಲ್ಲ. ರಾಜನ 353 ಜನ ಪತ್ನಿಯರಿಗೆ ಅಷ್ಟೇ ಅಲ್ಲ, ಇಡೀ ಅಯೋಧ್ಯೆಗೆ ಪತಿ ಇಲ್ಲದಂತೆ ಆಗಿತ್ತು. ಇಡೀ ಅಯೋಧ್ಯ ನಗರ ಚೌಕಗಳು, ಮನೆಯ ಮುಂಭಾಗಗಳು, ದೇವಾಲಯಗಳು ಎಲ್ಲವೂ ಕೂಡ ಶೂನ್ಯ ಆಗಿದ್ದವು. ದೇವಾಲಯಗಳಲ್ಲಿ ರಂಗೋಲಿ ಇತ್ಯಾದಿ ಅಲಂಕಾರ ಇರಲಿಲ್ಲ, ಬಲಿಹರಣ ಇರಲಿಲ್ಲ. ದೇವಾಲಯಗಳಲ್ಲಿ ಭೂತ ಪ್ರೇತಗಳಿಗಾಗಿ ಏನು ಬಲಿ ಕೊಡ್ತಾರೆ, ಆ ಬಲಿ ಯಾವುದೂ ಇರಲಿಲ್ಲ. ರಾಜ ಮಗನ ಅಗಲಿಕೆಯನ್ನು ತಾವದೆ ಸ್ವರ್ಗಕ್ಕೆ ಹೊರಟೋಗ್ಬಿಟ್ಟ. ಅಂತಃಪುರ ಸ್ತ್ರೀಯರು ನಡುವಿನಲ್ಲಿ ಬಿದ್ದು ಗೋಳಾಡ್ತಿದ್ರು. ಕೈಕೈಯನ್ನು ಎಲ್ಲರೂ ನಿಂದನೆ ಮಾಡ್ತಾ ಇದ್ರು ಸತತವಾಗಿ. ಕ್ರಮವಾಗಿ ಆ ರಾತ್ರಿ ಕಳೆಯಿತು. ಆ ರಾಜನ ಹಿತೈಷಿಗಳಾದಂಥ ಗುರುಗಳಾದಂಥ ಬ್ರಾಹ್ಮಣರೆಲ್ಲ ಸೇರಿ ಒಂದು ವಿದ್ವಾಂಸರ ಸಭೆಯನ್ನ ಏರ್ಪಾಡು ಮಾಡಿದರು. ವಸಿಷ್ಠರು ಅದಕ್ಕೆ ನೇತಾರರಾಗಿದ್ದರು. ಮಾರ್ಕಂಡೇಯ, ಮೌದ್ಗಲ್ಯ, ವಾಮದೇವ, ಕಶ್ಯಪ, ಕಾತ್ಯಾಯನ, ಗೌತಮ, ಜಾಬಾಲಿ ಮೊದಲಾದಂಥ ಋಷಿಗಳಿದ್ರು. ಅದಲ್ಲೇ ರಾಜನ ಸುಮಂತ್ರ ಮೊದಲಾದಂಥ ಮಂತ್ರಿಗಳಿದ್ರು. ತಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಜ ದಿವಂಗತನಾದ್ಮೇಲೆ ನಮಗೆ ದಿವಸ ಕಳೆಯೋದೇ ತೀರಾ ದುಸ್ತರ ಆಗಿದೆ. ರಾಮ ಇಲ್ಲ, ಲಕ್ಷ್ಮಣನ್ ಕೂಡ ಆತನ ಜೊತೆ ಹೊರಟೋಗಿದ್ದಾನೆ. ಭರತ ಶತ್ರುಘ್ನರು ತಮ್ಮ ಮಾತಾಮಹನ ಮನೆಗೆ, ತಾಯಿಯ ತಂದೆ ಮನೆಗೆ ಹೊರಟೋಗಿದ್ದಾರೆ.
ಈಗ ರಾಜ್ಯಕ್ಕೆ ರಾಜ ಇಲ್ಲಾದ್ರಿಂದ ರಾಜ ನಾಶ ಹೊಂದಬಾರದು, ಇದು ನಮ್ಮ ಜವಾಬ್ದಾರಿ ಅಂದ್ರವರು. ಯಾಕೆಂದ್ರೆ ರಾಜ ಇಲ್ಲದೆ ಏನೇನಾಗ್ತದೆ, ಏನು ತೊಂದರೆ ರಾಜ್ಯಕ್ಕೆ ಬಂದು ಒದಗಬಹುದು ಅಂತ ಅನ್ನೋದನ್ನೆಲ್ಲ ಅವರು ವಿಸ್ತಾರವಾಗಿ ವರ್ಣನೆ ಮಾಡಿಕೊಂಡ್ರು, ತಮ್ಮಲ್ಲೇ ಮಾತಾಡ್ಕೊಂಡ್ರು. ನಾರಾಜಕೆ ಜನಪದೇ ವಿದ್ಯುನ್ಮಾಲಿ ಮಹಾಸ್ವನಃ ಅಭಿವರ್ಷತಿ ಪರ್ಜನ್ಯ ಮಹೀಂ ದಿವ್ಯೇನ ವಾರಿಣ. ರಾಜ ಇಲ್ಲದೇ ಇದ್ದಂಥ ಪ್ರದೇಶದಲ್ಲಿ ಪ್ರಕೃತಿಯು ಕೂಡ ತನ್ನ ಪ್ರಸನ್ನವಾದ ಮುಖವನ್ನು ತೋರಿಸೋದಿಲ್ಲ, ಗುಡುಗು ಸಿಡಿಲು ಶಬ್ದ ಕೇಳಿ ಬರೋದಿಲ್ಲ, ಮಳೆ ಇಲ್ಲಿ ಕೂಡ ಆಗೋದೇ ಇಲ್ಲ. ರಾಜ ಇಲ್ಲದೇ ಇದ್ದಂಥ ಪ್ರದೇಶದಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಬೀಜಗಳನ್ನು ಬಿತ್ತೋದೂ ಇಲ್ಲ. ಯಾಕೆಂದ್ರೆ ಬಿತ್ತಿದ ಮೇಲೆ ಅದೆಲ್ಲ ಬೆಳೆ ಆಗಿ ತಮ್ಮ ಕೈಗೆ ಸುಗ್ಗಿ ಬಂದು ತಲುಪ್ತದೆ ಅಂತ ಭರವಸೆ ಅವರಿಗೆ ಇರೋದಿಲ್ಲ. ರಾಜ ಇಲ್ಲದೇ ಇದ್ದಂಥ ರಾಜ ಇಲ್ಲದೇ ಇದ್ರೆ ಯಾವುದೇ ಮಗ ತನ್ನ ಮನೆಯಲ್ಲಿ ತಮ್ಮ ಅಪ್ಪನಿಗೆ ಅಮ್ಮನಿಗೆ ವಿಧೇಯನಾಗಿರೋದಿಲ್ಲ, ಹೆಂಡತಿ ಗಂಡನ ಅನುವರ್ತಿಗಳಾಗಿರೋದಿಲ್ಲ, ಎಲ್ಲರೂ ಸ್ವೇಚ್ಛಾಚಾರಿಗಳಾಗಿ ಬಿಡ್ತಾರೆ. ಕಾಳಿದಾಸನ ರಘುವಂಶ ಅಂತಿದೆಯಲ್ಲ, ಅಲ್ಲಿ ರಾಜನ ಮಹತ್ವ ಹೇಳ್ತಾನೆ ಕಾಳಿದಾಸ. ನಿಯಂತುರ್ ನೇಮಿ ವೃತ್ತಯ. ಹೇಗೆ ಅಂತಂದ್ರೆ ಚಾಚೂ ತಪ್ಪದೆ ರಘುಕುಲದ ಮಹಾರಾಜರು ಏನಿದ್ರು, ರಘುವಂಶದ ಮಹಾರಾಜರು, ಅವ್ರು ಹಾಕಿಕೊಟ್ಟಂಥ ಮಾರ್ಗವನ್ನು ಇವರೆಲ್ಲ ಅನುಸರಿಸ್ತಿದ್ರಂತೆ ಪ್ರಜೆಗಳು. ಕುದುರೆ ಹೋದಂತೆ, ರಥ ಹೋದಂತೆ ಅವರು ಮುಂದೆ ಹೋಗ್ತಿದ್ರು ರಘುವಂಶದ ಮಹಾರಾಜರು. ಹಿಂದೆ ಚಕ್ರ ಓಡಾಡ್ತಿರ್ತದಲ್ಲ, ಆ ಚಕ್ರ ತನಗೆಲ್ಲಿ ಬೇಕಾದಲ್ಲಿ ಓಡಾಡುವಂಥ ಸ್ವಾತಂತ್ರ್ಯ ಅದಕ್ಕಿಲ್ಲ. ಮುಂದಿನ ಕುದುರೆಗಳು ರಥದ ನೊಗ ಎಲ್ಲಿ ಹೋಗ್ತದೋ ಅಲ್ಲಿ ಸ್ವಲ್ಪವೂ ಕೂದಲಲ್ಲಿ ಅಂತರವೂ ಇಲ್ಲದೆ ಸಂಚಾರ ಮಾಡಬೇಕು ಈ ರಥಗಳು. ನಿಯಂತು ನೇಮಿ ವೃತ್ತಯ. ನಿಯಂತ ಅಂದ್ರೆ ಸಾರಥಿ. ಆ ಸಾರಥಿಯನ್ನು ಅವಲಂಬಿಸಿಕೊಂಡು ರಥದ ಚಕ್ರ ಹೇಗೆ ಸಂಚಾರ ಮಾಡ್ತದೋ ಹಾಗೆ ಚಾಚೂ ತಪ್ಪದೆ ಪ್ರಜೆಗಳು ಅನುಸರಣೆ ಮಾಡ್ತಿದ್ರು. ರಾಜನಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕಾಗಿ ಯಥಾ ರಾಜ ತಥಾ ಪ್ರಜಾಹ ಅಂತ ಹೇಳಿದ್ರು. ರಾಜ ಇಲ್ಲದೇ ಇದ್ರೆ ರಾಜ್ಯದಲ್ಲಿ ಧನವಂತರಾದವರು ಧನ ಸಂಗ್ರಹ ಮಾಡೋದಿಲ್ಲ, ಸಂಪಾದನೆಯನ್ನು ಮಾಡೋದಿಲ್ಲ. ಯಾಕಂದ್ರೆ ಕಳ್ಳಕಾಕರು ನಿರ್ಭಯವಾಗಿ ಧನವನ್ನು ಹೊತ್ಕೊಂಡು ಹೋಗ್ಬಿಡ್ತಾರೆ. ನಾಸ್ತಿ ಭಾರ್ಯಾತೆ ಅರಾಜಕೆ ಅಂತ ಇದೊಂದು ಮಾತು. ಅರಾಜಕೆ ಧನಂ ನಾಸ್ತಿ. ರಾಜ್ಯದಲ್ಲಿ ರಾಜ ಇಲ್ಲದೇ ಇದ್ರೆ ಅಲ್ಲಿ ಧನ ಸಂಗ್ರಹ, ಧನ ಸಂಪಾದನೆ ಇತ್ಯಾದಿ ಇರೋದಿಲ್ಲ. ಯಾರೂ ಮದುವೆನೂ ಮಾಡ್ಕೊಳ್ಳೋದಿಲ್ಲ ಅಂತ. ಯಾಕಂದ್ರೆ ಹೆಂಡತಿಯನ್ನು ಯಾರು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಗೃಹಸ್ಥ ಧರ್ಮಕ್ಕೆ ರಕ್ಷಣೆ ಏನು ಅಂತ ಜನ ಅಪೇಕ್ಷೆ ಹೆದರ್ತಾರಂತೆ. ಇದು ಮತ್ಯಾಹಿತಂ ಚಾನ್ಯತ ಕುತಃ ಸತ್ಯಂ ಅರಾಜಕೆ. ಇದಕ್ಕಿಂತಲೂ ಭಯಂಕರ ಪರಿಸ್ಥಿತಿ ಇನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಜ್ಯ ಅರಾಜಕ ಆಗಿಬಿಟ್ರೆ ಹೀಗಾಗ್ತದೆ. ರಾಜ ಇದ್ರೆ ರಾಜನ ಪ್ರೋತ್ಸಾಹದಿಂದಾಗಿ ವಿದ್ವತ್ ಸಭೆಗಳನ್ನ, ಧರ್ಮ ಸಭೆಗಳನ್ನ ಪಂಡಿತರು ಸನ್ಯಾಸಿಗಳೆಲ್ಲ ಸೇರಿ ನಡೆಸ್ತಾರೆ. ರಾಜನೇ ಇಲ್ಲದೆ ಇದ್ರೆ ವಿದ್ವತ್ ಸಭೆನೂ ಇಲ್ಲ, ಧರ್ಮ ಸಭೆನೂ ಇಲ್ಲ. ದೇವಾಲಯಗಳಲ್ಲಿ, ಧರ್ಮಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಏನು ಕಾರ್ಯಕ್ರಮಗಳು ಇಲ್ಲ. ಬ್ರಾಹ್ಮಣರಾದವರು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡೋದೂ ಇಲ್ಲಂತೆ. ಯಾಕೆಂದ್ರೆ ಸಂಶಿತ ವ್ರತಾಹ. ಅವರಿಗೂ ನಾವು ಪ್ರಾರಂಭ ಮಾಡಿದಂಥ ಯಜ್ಞ ನಿರ್ವಿಘ್ನವಾಗಿ ಮುಂದುವರಿತದೋ ಇಲ್ಲೋ ಅಂತ ಆತಂಕ. ಹಾಗಾಗಿ ಅವರು ಯಾರು ಕೂಡ ಯಜ್ಞವನ್ನು ಮಾಡಲಿಕ್ಕೂ ಹೋಗೋದಿಲ್ಲ. ಕೆಲವೊಂದು ಕಡೆ ರಾಜ ಇಲ್ಲದೇ ಇದ್ದಾಗ ಯಜ್ಞ ಪ್ರಾರಂಭ ಏನೋ ಮಾಡ್ತಾರಂತೆ. ಆದರೆ ಆ ಯಜ್ಞದ ಯಜಮಾನ, ಯಜ್ಞ ಆಗಲಿ ಯಾಗವಾಗಲಿ ಶ್ರಾದ್ದ ಮುಂತಾದ ಯಾವುದೇ ಆಗಲಿ ಪ್ರಾರಂಭ ಮಾಡೋದು ಮಾಡ್ತಾನೆ. ಮಾಡಿಸಿದಂಥ ಪುರೋಹಿತನಿಗೆ ಸರಿಯಾದ ದಕ್ಷಿಣೆ ಕೊಡೋದಿಲ್ಲಂತೆ. ಯಾಕಂದ್ರೆ ರಾಜ ಇಲ್ಲ, ಹೇಳೋರೆಲ್ಲ ಕೇಳೋರಿಲ್ಲ. ಮತ್ತೆ ತಮ್ಮಲ್ಲಿ ಧನ ಇದ್ದದನ್ನ ಕಳ್ಳರು ಕಾಕರು ತಿಳ್ಕೊಂಡು ಇಷ್ಟೆಲ್ಲ ದಕ್ಷಿಣೆ ಕೊಟ್ಟಿದ್ದಾನೆ, ಅದನ್ನು ದೊಡ್ಡ ಶ್ರೀಮಂತ ಇದ್ದಿರ್ಬೇಕು, ಇವನನ್ನು ದೋಚಿ ಬಿಡೋಣ ಅಂತ ಜನ ಕಳ್ಳರು ಆಲೋಚನೆ ಮಾಡ್ತಾರೆ. ಹಾಗಾಗಿ ತಮ್ಮಲ್ಲಿರುವಂಥ ಧನವನ್ನು ಅವ್ರು ತೋರಿಸೋದೇ ಇಲ್ಲಂತೆ. ನಟರು, ನರ್ತಕರು, ಅಭಿನೇತೃಗಳು ಯಾರು ತಮ್ಮ ಪ್ರತಿಭಾ ಪ್ರದರ್ಶನ ಮಾಡೋದಿಲ್ಲ. ದೇವತೋತ್ಸವ, ಸಮಾಜದ ಉತ್ಸವ ಯಾವುದೂ ಇಲ್ಲವೇ ಇಲ್ಲ. ಉತ್ಸವಾಶ್ಚ ಸಮಾಜಾಶ್ಚ ವರ್ಧಂತೆ ರಾಷ್ಟ್ರವರ್ಧನಾಹ. ಕಥಾಭಿರನುರಜ್ಯಂತೆ ಕಥಾಶೀಲಾ ಕಥಾಪ್ರಿಯೈ. ದೇವಾಲಯ ಮೊದಲಾದ ಕಡೆಗಳಲ್ಲಿ ಪುರಾಣ ಮೊದಲಾದ ಕಥೆಗಳನ್ನು ಹೇಳುವವರು, ಪ್ರವಚನ ಹೇಳುವವರು ಇಲ್ಲದಂತಾಗ್ತಾರೆ. ನಾರಾಜಕೆ ಜನಪದೇ ಉದ್ಯಾನಾನಿ ಸಮಾಗತಾಃ ಸಾಯಾಹ್ನೇ ಕ್ರೀಡಿತುಂ ಯಾಂತಿ ಕುಮಾರ್ಯಃ ಹೇಮಭೂಷಣಾಃ. ಒಂದು ಸಾಮ್ರಾಜ್ಯಕ್ಕೆ, ಒಂದು ರಾಜಧಾನಿಗೆ ಏನು ಭೂಷಣ ಅಂತಂದ್ರೆ, ಇದು ತುಂಬಾ ಚೆನ್ನಾಗಿದ್ದಂಗೆ ಕಾಣಿಸ್ತದೆ ಎಲ್ಲ ಅದು ಸರಿಯಾಗಿದ್ದರೆ. ಅದೇನಂದ್ರೆ ಸಾಯಂಕಾಲದ ಹೊತ್ತು ಕುಮಾರಿಯರು, ಅವಿವಾಹಿತರಾದಂತಹ ಸ್ತ್ರೀಯರು ಸರ್ವಾಲಂಕಾರ ಭೂಷಿತರಾಗಿ ಉದ್ಯಾನವನಗಳ ಕಡೆ ವಿಹಾರ ಮಾಡ್ಲಿಕ್ಕೆ ಹೋಗ್ತಾರೆ.
ಅದು ಸಾಮ್ರಾಜ್ಯದ ಲಕ್ಷಣ. ಅದು ಸಾಮ್ರಾಜ್ಯದ ವೈಭವ, ಸಾಮ್ರಾಜ್ಯದ ಸೌಂದರ್ಯಕ್ಕೆ ಅದೊಂದು ಕುರುಹದು. ರಾಜನೇ ಇಲ್ಲದೆ ಇದ್ರೆ ಆ ಕುಮಾರಿಯರು ಯಾರು ಕೂಡ ಅಲಂಕಾರ ಮಾಡಿಕೊಂಡು ತಮ್ಮ ಮನಸ್ಸಿನ ಆನಂದಕ್ಕಾಗಿ ಎಲ್ಲೂ ಸಂಚಾರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೃಷಿ ಗೋರಕ್ಷ ಜೀವಿನಃ, ಕೃಷಿಯನ್ನ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಬದುಕಬೇಕಾದಂಥ ವೈಶ್ಯರೇನಿದ್ದಾರೆ, ಮೂಲತಃ ವೈಶ್ಯರ ಕರ್ತವ್ಯ. ಆ ವೈಶ್ಯರು ರಾಜ ಇಲ್ಲದೆ ಇದ್ದಂಥ ರಾಜ್ಯದಲ್ಲಿ ಕೃಷಿನೂ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹೈನುಗಾರಿಕೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಹಗಲು ಹೊತ್ತಿನಲ್ಲೂ ಬಾಗಿಲು ಮುಚ್ಕೊಂಡಿರ್ತಾರಂತೆ. ರಾತ್ರಿ ಹೊತ್ತಿನಲ್ಲಿ ಕಳ್ಳಕಾಕರು ಬರ್ತಾರೆ ಅಂತ ಹೇಳಿ ಬಾಗಿಲು ಮುಚ್ಕೊಳ್ಳೋದು ದೊಡ್ಡದಲ್ಲ. ಶೇರತೆ ವಿವೃತದ್ವಾರಾಹ, ಬಾಗಿಲನ್ನು ಮುಚ್ಕೊಂಡು ಮಲ್ಕೊಂಡು ಬಿಡ್ತಾರೆ ಹಗಲು ಹೊತ್ತಿನಲ್ಲಿ ಕೂಡ. ಯಾಕಂದ್ರೆ ಹಗಲುಗಳಲ್ಲಿ ಹುಟ್ಕೋತಾರೆ ರಾಜ ಇಲ್ಲದೆ ಇದ್ರೆ. ನಾರಾಜಕೆ ಜನಪದೇ ವಾಹನೈ ಶೀಘ್ರಗಾಮಿ ಗಾಮಿಭಿ ನರಾಹ ನಿರ್ಯಾಂತ್ಯರಣ್ಯಾನಿ ನಾರೀಭಿಸ್ತಃ ಕಾಮಿನಃ. ಹೊಸದಾಗಿ ಮದುವೆ ಆದಂತಹ ಸ್ತ್ರೀಯರು ಪುರುಷರು ಅವರು ವಿಹಾರಕ್ಕಾಗಿ ಓಡಾಡ್ತಿರ್ತಾರೆ. ಅದು ಒಂದು ಸಾಮ್ರಾಜ್ಯದ ವೈಭವದ ಸಂಕೇತ. ರಾಜ ಇಲ್ಲದೆ ಇದ್ರೆ ಯಾರಿಗೂ ಯಾವ ಉತ್ಸಾಹವೂ ಇಲ್ಲ, ಧೈರ್ಯವೂ ಇಲ್ಲ. ರಾಜ ಇದ್ರೆ ನಿತ್ಯ ಸೈನ್ಯದ ಕವಾಯಿತು, ಸೈನ್ಯದ ಮಾರ್ಚ್ ಎಲ್ಲ ಹೆದ್ದಾರಿಗಳಲ್ಲಿ, ರಾಜ್ಯದ ರಾಜಧಾನಿಯ ಹೆದ್ದಾರಿಗಳಲ್ಲಿ ಸೈನ್ಯ ಓಡಾಡೋದು, ಸೈನ್ಯದ ಚಲನವಲನ ಕಾಣಿಸ್ಕೊತಿರ್ತದೆ. ಬೃಹದಾಕಾರದ ಆನೆಗಳು, 60 ವರ್ಷದ ಆನೆಗಳು, ಆನೆ 60 ವರ್ಷಕ್ಕೆ ಬಹಳ ಬಲಿಷ್ಠವಾಗಿರ್ತದೆ, ಅದರದ್ದು ಮುಖ್ಯ ವಯಸ್ಸದು. ಅಂಥ ಆನೆಗಳು ರಾಜ ಇದ್ರೆ ಸಂಚಾರ ಮಾಡ್ತಿರ್ತವೆ ದಿವಸ. ರಾಜನೇ ಇಲ್ಲದೆ ಇದ್ರೆ, ರಾಜಪುತ್ರರು ಇಲ್ಲದೆ ಇದ್ರೆ ಆ ಆನೆಗಳ ಸಂಚಾರವೂ ಇಲ್ಲ. ರಾಜ ಇದ್ರೆ ಒಂದ್ ವೇಳೆ ಯುದ್ಧ ಇಲ್ಲದೆ ಇದ್ರೂ ಕೂಡ ಯೋಧರಾದವರು ಶಸ್ತ್ರದ ಅಭ್ಯಾಸ ಮಾಡ್ತಿರ್ತಾರೆ. ಬಾಣ ಪ್ರಯೋಗ ಅಭ್ಯಾಸ ಮಾಡುವವರು, ಖಡ್ಗ ವಿದ್ಯಾಭ್ಯಾಸ ಮಾಡುವವರೆಲ್ಲ ಇದ್ದೇ ಇರ್ತಾರೆ. ರಾಜ ಇಲ್ಲದೆ ಇದ್ರೆ ಅದು ಯಾವುದೂ ಕೂಡ ಇಲ್ಲ. ವರ್ತಕರು ಹೇರಳವಾಗಿ ಸರಕುಗಳನ್ನು ತುಂಬಿಕೊಂಡು ಒಂಟೆ, ಕತ್ತೆ, ಕುದುರೆ ಮೊದಲಾದ ವಾಹನಗಳನ್ನು ತಗೊಂಡು ಬೇರೆ ಬೇರೆ ಊರಿಗೆ ಹೋಗ್ತಿರ್ತಾರೆ ವ್ಯಾಪಾರಕ್ಕಾಗಿ. ಬೇರೆ ಊರಿನವರು ಇಲ್ಲಿಗೆ ಬರ್ತಿರ್ತಾರೆ. ರಾಜ ಇಲ್ಲದೆ ಇದ್ರೆ ಅದು ಕೂಡ ಯಾವುದೂ ಇಲ್ಲ. ನಾರಾಜಕೆ ಜನಪತೆ ತೆರತ್ಯೇಕಚರೋ ವಶಿ ಭಾವಯನ್ ಆತ್ಮನಾತ್ಮಾನಂ ಯತ್ರ ಸಾಯಂಗ್ರಹೋ ಮುನಿ. ಸಾಯಂಗ್ರಹ ಮುನಿ ಅಂತ ಒಂದು ಸನ್ಯಾಸದ ಒಂದು ಪ್ರಭೇದ, ಅಥವಾ ಬಹುತೇಕ ಎಲ್ಲ ಸನ್ಯಾಸಿಗಳು ಹಾಗೆ ಇದ್ದಿರ್ಬೇಕು. ಅವ್ರೇನು ಮುನಿಗಳು ಅಂದ್ರೆ ಏನು ಮಾಡಬೇಕು? ಹಿಂದೊಮ್ಮೆ ಹೇಳಿದ್ದೆ, ಮುನಿಗಳಿಗೆ, ಯತಿಗಳಿಗೆ, ಯತಿ, ಸನ್ಯಾಸಿ, ಪರಿವ್ರಾಜಕ, ಸಾಯಂಗ್ರಹ, ಹೀಗೆ ನಾನಾ ಥರದ ಶಬ್ದಗಳು ಅವರಿಗೆಲ್ಲ. ಮುನಿ ಅಂದ್ರೆ ಮೌನದಿಂದಿರುವವರು, ಮೌನದಿಂದಿರುವ ಕಾರಣದಿಂದಾಗಿ ಮುನಿಗಳು. ಋಷಿಗಳು ಅಂದ್ರೆ ವೇದಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು. ಇವು ಋಷಿ ಮತ್ತು ಮುನಿ ಎರಡು ಶಬ್ದಗಳೇನಿವೆ, ಇವು ಗೃಹಸ್ಥರಾದಂತಹ ಋಷಿಗಳಿಗೂ ಅನ್ವಯ ಆಗುವಂಥ ಶಬ್ದಗಳು, ಸನ್ಯಾಸಿಗಳಿಗೂ ಅನ್ವಯ ಆಗುವಂಥ ಶಬ್ದಗಳು. ಆದರೆ ಪರಿವ್ರಾಜಕ ಮತ್ತೆ ಯತಿ, ಸನ್ಯಾಸಿ ಈ ಶಬ್ದಗಳೇನಿವೆ ನಿರ್ದಿಷ್ಟವಾಗಿ ಜನಿವಾರ, ಶಿಖೆ ಮೊದಲಾದವುಗಳನ್ನ ಪರಿತ್ಯಾಗ ಮಾಡಿ ಸನ್ಯಾಸಿ ಯಾರಾಗಿರ್ತಾರೆ ಅವ್ರಿಗೆ ಮಾತ್ರ ನಿರ್ದಿಷ್ಟವಾಗಿ ಅನ್ವಯ ಆಗುವಂಥ ಶಬ್ದಗಳು. ಅವರಿಗೆ ಪರಿವ್ರಾಜಕ ಅಂತ ಯಾಕೆ ಕರೀತಾರೆ ಅಂದ್ರೆ, ಭಜಸಿ ನಿತ್ಯ ಸಂಚಾರ ಮಾಡ್ತಿರ್ತಾರೆ. ಅವರು ಯಾವುದೋ ಒಂದು ಊರಿನಲ್ಲಿ ಇರಬಾರ್ದಂತವ್ರು, ಇದ್ದು ಬಿಟ್ರೆ ಆ ಊರು, ಆ ಊರಿನ ಜನರು ಅವ್ರು ತನಗೆ ಕೊಡಬಹುದಂಥ ಸಂಪತ್ತುಗಳು, ಕೊಡಬಹುದಂಥ ಕಾಣಿಕೆ, ಇದ್ರ ಮೇಲೆ ಅವನಿಗೆ ಮೋಹ ಬೆಳೆಯೋಕ್ಕೆ ಸಾಧ್ಯ ಇದೆ. ಅದಕ್ಕಾಗ ನಿತ್ಯ ಸಂಚಾರ ಮಾಡ್ತಿರ್ಬೇಕು. ಅದಕ್ಕಾಗ ಅದು ಪರಿವ್ರಾಟ್ ಅಥವಾ ಪರಿವ್ರಾಜಕ ಅಂತ ಕರ್ಸ್ಕೊತಾನೆ. ಸನ್ಯಾಸಿ ಅಂದ್ರೆ ಸಂನ್ಯಾಸಿ, ಸಂಪೂರ್ಣವಾಗಿ ಎಲ್ಲನೂ ನ್ಯಾಸ ಮಾಡಿಬಿಟ್ಟು ಅವನು ಜಗತ್ತಿನೆಲ್ಲ ಪರಿತ್ಯಾಗ ಮಾಡಿದವನು, ಅದಕ್ಕಾಗಿ ಅವನಿಗೆ ಸನ್ಯಾಸಿ ಅಂತ ಕರೀತಾರೆ. ಯತಿ ಅಂದ್ರೆ ಯಮ ನಿಯಮ ನಿಗ್ರಹಗಳನ್ನ, ಪಂಚ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಮನಸ್ಸನ್ನ, ಆತ್ಮವನ್ನ ನಿಗ್ರಹ ಮಾಡಿದ್ರಿಂದ ಅವನಿಗೆ ಯತಿ ಅಂತ ಕರೀತಾರೆ. ಅವನಿಗೆ ಸಾಯಂಗ್ರಹ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವನಿಗೆ ಸಂಚಾರ ಮಾಡ್ತಿರ್ಬೇಕಂತೆ. ಸಾಯಂಕಾಲ ಹೊತ್ತು ಎಲ್ಲಿ ಬರ್ತದಲ್ಲ, ಕತ್ಲಾಗ್ತದಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ನಿಂತು ಬಿಡ್ಬೇಕು ಆ ಊರಿನಲ್ಲಿ. ಮತ್ತು ಆ ಊರಿನವ್ರ ಜವಾಬ್ದಾರಿ ಏನಂದ್ರೆ ಅವನನ್ನ ಅಲ್ಲಿ ಕರೆಸ್ಕೊಂಡು ಸತ್ಕಾರ ಮಾಡ್ಬೇಕು. ದೊಡ್ಡ ಶ್ರೀಮಂತನೇ ಆಗಿರ್ಬೋದು, ರಾಜ ಆಗಿರ್ಬೋದು, ಮತ್ತೆ ಒಬ್ರು ಯಾರೋ ಶಕ್ತಿಯೇ ಆಗಿರ್ಬೋದು, ಯಾರೂ ಆಗಿರ್ಬೋದು. ಅಂತೂ ಜನಸಾಮಾನ್ಯರಿಗೆ ಅಂಥವ್ರನ್ನ ತಮ್ಮ ಯೋಗ್ಯತಾನುಸಾರವಾಗಿ ಸತ್ಕಾರ ಮಾಡಬೇಕು ಅನ್ನುವಂಥ ಬದ್ಧತೆ ಇರ್ತಿತ್ತು. ಅದಕ್ಕಾಗಿ ಅವರಿಗೆ ಸಾಯಂಗ್ರಹ ಅಂತ ಕರೀತಾರೆ. ಇಂಥ ಸಾಯಂಗ್ರಹ ಮುನಿಗಳು ಯಾವಾಗ ಸಂಚಾರ ಮಾಡ್ತಾರೆ, ಯಾವಾಗ ರಾಜ್ಯದಲ್ಲಿ ಬಂದು ಉಳ್ಕೋತಾರೆ ಅಂತಂದ್ರೆ, ರಾಜ ಇದ್ರೆ. ಇಲ್ಲದೇ ಇದ್ರೆ ಆತ್ಮಜ್ಞಾನಿಗಳಾದಂತಹ ಮುನಿಗಳು ಕೂಡ ಸಂಚಾರ ಮಾಡೋದಿಲ್ಲ, ಸಂಚಾರ ಮಾಡೋದಿಲ್ಲ, ರಾಜ್ಯದಲ್ಲಿ ಉಳ್ಕೊಳ್ಬೇಕು ಅಂತ ಬರೋದೂ ಇಲ್ಲ. ಇದ್ದಂಥ ವಸ್ತುವನ್ನು ಉಳಿಸ್ಕೊಳ್ಳೋದಾಗ್ಲಿ, ಹೊಸ ವಸ್ತುವನ್ನು ಪಡ್ಕೊಳ್ಳೋದಾಗ್ಲಿ, ಇದ್ಯಾವುದೂ ಸಾಧ್ಯ ಆಗೋದಿಲ್ಲ ರಾಜ ಇಲ್ಲದೇ ಇದ್ರೆ. ಕುದುರೆಗಳ ಮೇಲೆ ಕೂತ್ಕೊಂಡು, ರಥದಲ್ಲಿ ಕೂತ್ಕೊಂಡು ಯಾರು ಸಂಚಾರನೂ ಮಾಡೋದಿಲ್ಲ. ನಾರಾಜಕೆ ಜನಪದೇ ನರ ಶಾಸ್ತ್ರ ವಿಶಾರದಾಹ
ಸಂವದಂತೋವತಿಷ್ಠಂತೆ ವನೇಶು ನಗರೇಶು ಚ. ಪಂಡಿತರಾದವರು ವನಗಳಲ್ಲಿ ಅಂದರೆ ಆಶ್ರಮಗಳಲ್ಲಿ, ನಿರ್ಜನವಾದಂತಹ ಕಾಡುಗಳಲ್ಲಿ ಅಲ್ಲಿ ಆಶ್ರಮ ಕಟ್ಟಿಕೊಂಡು ಶಿಷ್ಯರಿಗೆ ಪಾಠ ಪ್ರವಚನ ಮಾಡ್ತಿರ್ತಾರೆ. ಅಥವಾ ಕೆಲವೊಂದು ಕಡೆ ನಗರಗಳಲ್ಲಿ ಕೂಡ ದೇವಾಲಯಗಳು, ಮಠಗಳು ಇತ್ಯಾದಿ ಕಡೆಗಳಲ್ಲಿ ಪಾಠ ಪ್ರವಚನ ಮಾಡ್ತಿರ್ತಾರೆ. ರಾಜ ಇಲ್ಲದಿದ್ರೆ ಅದು ಕೂಡ ಇಲ್ಲ, ಯಾವ ಕೆಲಸನೂ ನಡೆಯೋದಿಲ್ಲ. ರಾಜ ಇದ್ರೆ, ರಾಜನ ಆಡಳಿತ ಇದ್ರೆ, ಆ ಸಂದರ್ಭದಲ್ಲಿ ಪ್ರಜೆಗಳೆಲ್ಲ ಸೇರಿ ದೇವಾಲಯಕ್ಕೆ ಬಂದು ಅಲ್ಲೇನು ಮಾಡ್ತಾರೆ, ಮಾಲ್ಯ ಮೋದಕ ದಕ್ಷಿಣಾಹ, ದಿವಸ ದೇವಾಲಯಗಳಲ್ಲಿ ಮಠಗಳಲ್ಲಿ ಕೂತ್ಕೊಂಡು ಪುಷ್ಪ ಹಾರಗಳನ್ನ, ತುಳಸಿ ಹಾರಗಳನ್ನ ಕಟ್ಟೋದು, ದೇವತೆಗಳ ಪೂಜೆಗಾಗಿ ಅದನ್ನ ಸಿದ್ಧ ಮಾಡೋದು, ಇಂತಹ ಕೆಲಸಗಳನ್ನು ಮಾಡ್ತಿರ್ತಾರೆ. ಇದೆಲ್ಲ ಯಾವುದನ್ನು ಅವಲಂಬಿಸ್ಕೊಂಡಿದೆ ಅಂದ್ರೆ ರಾಜನ ಅವಲಂಬಿಸ್ಕೊಂಡಿದೆ. ರಾಜ ಇಲ್ಲ ಅಂತಂದ್ಮೇಲೆ ಪೂಜೆನೂ ಸರಿಯಾಗಿ ನಡೆಯೋದಿಲ್ಲ ಅಂತಂದ್ಮೇಲೆ ಹೂವಿನ ಹಾರಗಳನ್ನು ಸಿದ್ಧಪಡಿಸೋದು, ತುಳಸಿ ಹಾರಗಳನ್ನು ಸಿದ್ಧಪಡಿಸೋದು, ದೇವಾಲಯಗಳನ್ನು ಶುಚಿಯಾಗಿಡೋದು, ಯಾವ ಕೆಲಸನೂ ನಡೆಯೋದೇ ಇಲ್ಲ. ರಾಜ ಇದ್ರೆ ಅವನ ಆಶ್ರಯದಲ್ಲಿ ರಾಜಪುತ್ರರು, ರಾಜಕುಮಾರರು, ರಾಜಕುಮಾರಿಯರೆಲ್ಲ ಸಂತೋಷದಿಂದ ಓಡಾಡ್ತಿರ್ತಾರೆ. ಅವನಿಲ್ಲದಿದ್ರೆ ಆ ರಾಜಪುತ್ರರು ಕೂಡ ಎಲ್ಲೂ ಓಡಾಡೋದಿಲ್ಲ. ಗೋಪಾಲಕನಿಲ್ಲದಂತಹ ಗೋಕುಲದಂತೆ ದನ ಕಾಯೋರು ಇಲ್ಲವೇ ಇದ್ರೆ ದನಗಳ ಹಿಂದೆ ಹೇಗೆ ಅಸ್ತವ್ಯಸ್ತ ಆಗ್ತದೆ ಹಾಗೆ ರಾಜ ಅಸ್ತವ್ಯಸ್ತ ಆಗ್ತದೆ. ಧ್ವಜೋ ರಥಸ್ಯ ಪ್ರಜ್ಞಾನಂ ಧೂಮೋ ಜ್ಞಾನಂ ವಿಭಾವಸೋಹೋ ತೇಷಾಂ ಯೋ ನೋ ಧ್ವಜೋ ರಾಜ ಸ ದೇವತ್ವಮಿತೋಗತಃ. ರಥಕ್ಕೆ ದೂರದಲ್ಲಿ ರಥ ಬರ್ತದೆ ಅಂತ ತಿಳ್ಕೊಳ್ಳಿ. ಆ ರಥಕ್ಕೆ ಸಂಕೇತ ಏನು, ರಥ ಬರ್ತಿದೆ ಗುರುತೇನು ಅಂದ್ರೆ ಅದರ ಮೇಲಿನ ಧ್ವಜ. ದೂರದಲ್ಲಿ ಧ್ವಜ ಕಾಣಿಸ್ತು ಅಂದ್ರೆ ರಥ ಇನ್ನೂ ಕಾಣಿಸದೇ ಇದ್ರು ಕೂಡ ಅಲ್ಲಿ ಯಾವುದೋ ಧ್ವಜ ಬರ್ತಿದೆ. ಆ ಧ್ವಜದ ಮೇಲೆ ನವಿಲಿನ ಧ್ವಜ, ಕಾಕಧ್ವಜ, ಕಪಿಧ್ವಜ ಅರ್ಜುನಂದು, ಸರ್ಪಧ್ವಜ ಮತ್ತು ದುರ್ಯೋಧನಂದು ಯಾರ್ದೋ ಒಬ್ರದು, ಅದನ್ನೆಲ್ಲ ನೋಡಿ ಇಂತಿಂತವ್ರು ಬರ್ತಿದ್ದಾರೆ ಅಂತ ಜನ ಊಹಿಸ್ತಾರಂತೆ. ಅಂತೂ ಧ್ವಜಕ್ಕೆ ಸಂಕೇತ, ರಥಕ್ಕೆ ಸಂಕೇತ ಆದ ಧ್ವಜ, ಬೆಂಕಿಗೆ ಸಂಕೇತ ಆದ್ರೆ ಹೊಗೆ. ದೂರದಲ್ಲಿ ಬೆಂಕಿ ಕಾಣ್ತಾ ಇದ್ರು ಹೊಗೆ ಕಾಣ್ತಿದ್ರೆ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ನಾವು ತಿಳ್ಕೊಳ್ಬಹುದು. ತೇಷಾಂ ಯೋನೋ ಧ್ವಜೋ ರಾಜ, ಪ್ರಜೆಗಳಿಗೆ ಸಂಕೇತ ಯಾರು ಅಂದ್ರೆ ರಾಜ. ಒಳ್ಳೆ ರಾಜ ಇದ್ದಾನೆ ಅಂದ್ರೆ ಅವನ ಸಾಮ್ರಾಜ್ಯದಲ್ಲಿ ಒಳ್ಳೆ ಪ್ರಜೆಗಳಿದ್ದಾರೆ ಅಂತ ಅರ್ಥ. ಅಂತ ಪ್ರಜೆಗಳಿಗೆ ರಾಜನಂತೆ ಇರುವಂತ, ಧ್ವಜದಂತೆ ಇರುವಂತಹ ರಾಜ ಇವತ್ತು ದಿವಂಗತನಾಗಿ ಬಿಟ್ಟಿದ್ದಾನೆ ಅಂತ ಅವರೆಲ್ಲ ಕಷ್ಟಪಟ್ಟರು. ರಾಜ ಇದ್ರೆ, ರಾಜನ ದಿಗುವಾದಂತಹ ಆಡಳಿತ ಇದ್ರೆ, ಇದು ನನ್ನ ವಸ್ತು, ಇದು ಅವರ ವಸ್ತು, ಅದನ್ನ ನಾನು ತಗೊಳ್ಬಾರ್ದು, ನನ್ನ ವಸ್ತು ಮಾತ್ರ ನಾನು ಉಪಯೋಗ ಮಾಡಬೇಕು ಅನ್ನುವಂಥ ನಿಯಮ ಪ್ರಜೆಗಳಿಗೆ. ಅದಿಲ್ಲದೆ ಇದ್ರೆ ಯಾರಿಗೆ ಇದು ನನ್ನ ವಸ್ತು ಅದು ಅವ್ರ ವಸ್ತು ಅನ್ನೋದು ಯಾರಿಗೂ ಯಾವ ತಾರತಮ್ಯನೂ ಇಲ್ಲ, ವಿವೇಚನೆಯೂ ಇಲ್ಲ. ಮತ್ಸ್ಯ ಇವ ನರ ನಿತ್ಯಂ ಭಕ್ಷಯಂತೆ ಪರಸ್ಪರಂ ತಿಮಿಂಗಿಲ ಗಿಲೋಪ್ಯಸ್ತಿ ತಗ್ಗಿಲೋಪ್ಯಸ್ತಿ ರಾಘವ. ಸಮುದ್ರದ ನೋಡಿದ್ರೆ ಸಣ್ಣ ಗಾತ್ರದ ಮೀನನ್ನು ಅದಕ್ಕಿಂತ ದೊಡ್ಡ ಗಾತ್ರದ ಮೀನು ನುಂಗ್ತದೆ, ಅದನ್ನು ನುಂಗ್ಲಿಕ್ಕೆ ಮತ್ತೊಂದು ಮೀನು, ತಿಮಿ ಅಂತ ಒಂದು ಮೀನು, ಆ ತಿಮಿಯನ್ನು ನುಂಗ್ಲಿಕ್ಕೆ ತಿಮಿಂಗಿಲ. ತಿಮಿಂಗಿಲ ಅಂತಂದ್ರೆ ತಿಮಿಯನ್ನು ನುಂಗುವಂತ ಮೀನು ಅಂತ ಅರ್ಥ. ಗಿಲ ಅಂದ್ರೆ ನುಂಗೋದು. ತಿಮಿಂಗಿಲ ಗಿಲೋಪ್ಯಸ್ತಿ ತಗ್ಗಿಲೋಪ್ಯಸ್ತಿ, ತಿಮಿಯನ್ನು ನುಂಗ್ಲಿಕ್ಕೆ ತಿಮಿಂಗಿಲ, ತಿಮಿಂಗಿಲವನ್ನು ನುಂಗ್ಲಿಕ್ಕೆ ತಿಮಿಂಗಿಲ ಗಿಲ, ಅದನ್ನ ನುಂಗ್ಲಿಕ್ಕೆ ಮತ್ತೊಂದು ಗಿಲ. ಹೀಗೆ ಒಬ್ಬರನ್ನು ಹೊಡೆದು ತಿನ್ನೋದು. ಜಂಗಲ್ ಲಾ, ಅರಣ್ಯದ ಕಾನೂನು ಅಂತಾರೆ. ಒಬ್ಬರನ್ನು ಹೊಡೆದು ದೋಚ್ಕೊಂಡು ತಿನ್ನೋದೇ ಮುಖ್ಯ ಆಗಿಬಿಡ್ತದೆ ಎಲ್ಲರಿಗೂ. ಹೀಗೆ ರಾಗ ಇಲ್ಲದಿದ್ರೆ ಎಲ್ಲ ರೀತಿಯಾದ ಕೆಟ್ಟ ಪರಿಸ್ಥಿತಿ ಆಗ್ತದೆ. ಲೋಕದ ಮರ್ಯಾದೆಯನ್ನು ಮೀರಿ ಯಾರಿಗಾದ್ರೂ ಶಿಕ್ಷೆ ಆಗಿರ್ತದಲ್ಲ, ಸೆರೆಮನಿಯಲ್ಲಿ ಇರಬೇಕು ಅಂತ ಶಿಕ್ಷೆ, ಅಂಥವರು ಕೂಡ ರಾಜನ ಶಿಕ್ಷೆಗೆ ಗುರಿಯಾಗಿದ್ರು ಕೂಡ ರಾಜ ಇಲ್ಲ ಅಂತ ಆಗಿಬಿಟ್ರೆ ಅವರು ಸೆರೆವಾಸದಿಂದ ಬಿಡಿಸ್ಕೊಂಡು ರಾಜ್ಯವನ್ನು ಸುಲಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಥಾ ದೃಷ್ಟಿ ಶರೀರಕ್ಕೆ ನಿತ್ಯಮೇವ ಪ್ರವರ್ತತೆ ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವ ಸತ್ಯಧರ್ಮಯೋಹ. ಶರೀರಕ್ಕೆ ಕಣ್ಣು ಹೇಗೋ ಹಾಗೆ ರಾಷ್ಟ್ರಕ್ಕೆ ರಾಜ. ಇಡೀ ರಾಷ್ಟ್ರ ಅನ್ನೋದೊಂದು ಶರೀರ ಅಂತ ಆದ್ರೆ ರಾಜ ಅದು ಕಣ್ಣು. ನಾವು ಕಣ್ಣಿನಿಂದ ಏನೇನೋ ಸಂಗತಿಗಳನ್ನು ನೋಡ್ತೇವಲ್ಲ, ದೃಷ್ಟಿಪೂತಂ ಯಥೇತ್ಪಾದಂ ಅಂತ ಹೇಳ್ತೇವೆ ಸ್ಮೃತಿ. ನೀವು ಹೀಗೆ ನಡೆದಾಡ್ತಾ ಇರ್ಬೇಕಾದ್ರೆ ದೃಷ್ಟಿಯಿಂದ ನಿಮ್ಮ ಮುಂದಿನ ಹಾದಿ ಸರಿ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿ ವಿವೇಚನೆ ಮಾಡಿ ಆಮೇಲೆ ಕಾಲಿಡಬೇಕು. ಎಲ್ಲೆಲ್ಲೋ ಕಾಲಿಟ್ಟು ಅಲ್ಲಿರುವಂಥ ಜೀವಿಗಳಿಗೆ ಹಿಂಸೆ ಆಗುವಂತ ಮಾಡಬಾರದು ಅಂತ ಸ್ಮೃತಿ ಹೇಳ್ತದೆ. ಅದರಂತೆ ಈ ರಾಷ್ಟ್ರದ ಕಣ್ಣಾದಂತಹ ರಾಜ ಏನಿದ್ದಾನೆ ಅವನು ಏನೇನು ಕಾಣಬೇಕು ಅಂದ್ರೆ ಸತ್ಯಧರ್ಮಯೋಹೋ, ಸತ್ಯ ಧರ್ಮ ಇವೆರಡನ್ನೂ ಆತ ಕಾಣ್ತಾನೆ. ಅದರಿಂದ ಅವನು ರಾಷ್ಟ್ರಕ್ಕೆ ಕಣ್ಣು. ಅವನು ಸತ್ಯಧರ್ಮವನ್ನು ತಾನು ಕಾಣ್ತಾನೆ. ಆದ್ದರಿಂದ ಆ ಕಣ್ಣು ನಮಗೆ ಹೊರಗಿರುವಂಥ ವಸ್ತುವನ್ನು ಗ್ರಹಣ ಮಾಡಿ ಮೆದುಳಿಗೆ ತಲುಪಿಸಿ ಶರೀರವನ್ನು, ನಮ್ಮ ಕೈಕಾಲವನ್ನು ಮುಂದೆ ಹೇಗೆ ಪ್ರವರ್ತಿಸ್ತದಲ್ಲ ಹಾಗೆ ರಾಷ್ಟ್ರ ಶರೀರ ಆದರೆ ರಾಜ ಕಣ್ಣು ಅಂತ ಹೇಳಿದ್ದು ಅಂಥ ಒಂದು ಅದ್ಭುತವಾದ ಅರ್ಥದಲ್ಲಿ
ರಾಜ ಸತ್ಯ ಧರ್ಮಗಳನ್ನು ಕಂಡುಕೊಂಡ್ರೆ ಮಾತ್ರ ರಾಷ್ಟ್ರ, ದೇಹವಾದಂಥ ರಾಷ್ಟ್ರ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ. ರಾಜ ಸತ್ಯಂ ಧರ್ಮಶ್ಚ, ರಾಜನೇ ಸತ್ಯ ಸ್ವರೂಪನೂ ಹೌದು, ಧರ್ಮ ಸ್ವರೂಪನೂ ಹೌದು. ಎಲ್ಲ ವಂಶಗಳ ಮನೆತನಗಳ ಮರ್ಯಾದೆಯನ್ನು ಕಾಪಾಡುವವನು ಅವನೇ. ರಾಜ ಮಾತಾ ಪಿತಾಚೈವ, ಅವನೇ ತಾಯಿ, ಅವನೇ ತಂದೆ, ಅವನೇ ಹಿತೈಷಿ. ಯಮೋ ವೈಶ್ರವಣಶ್ಚಕ್ರ ವರುಣಶ್ಚ ಮಹಾಬಲಃ ವಿಶೇಷ್ಯಂತೆ ನರೇಂದ್ರೇಣ ವೃತ್ತೇನ ಮಹತಾ ತತಃ. ರಾಜ ಅಂತ ಸಾಮಾನ್ಯ ಅಲ್ಲ ಅವನು. ಆತ ಸದಾಚಾರ ಸಂಪನ್ನನಾಗಿರಬೇಕು ಮತ್ತು ಇದ್ದರೆ ನಿಯಮಾನುಷ್ಠಾನಪರನಾಗಿರಬೇಕು, ಸತ್ಯಧರ್ಮ ನಿಷ್ಠನಾಗಿರಬೇಕು, ದಂಡ ನೀತಿಯಲ್ಲಿ ಪಾರಂಗತನಾಗಿರಬೇಕು. ಹಾಗೆ ಆತ ಆಗಿದ್ದರೆ ಪೂರ್ವ ದಿಕ್ಕು, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕಿನ ಅಧಿಪತಿಗಳಾದಂತಹ ಇಂದ್ರ, ಯಮ, ವರುಣ ಮತ್ತು ಕುಬೇರರನ್ನು ಕೂಡ ಆತ ಮೀರಿಸ್ತಾನೆ ಅಂತಿದೆ. ಅದಕ್ಕಾಗಿ ರಾಜನಿಗೆ ಅಷ್ಟು ಗೌರವ ಕೊಡಬೇಕು. ನಾವಿಷ್ಟು ಪೃಥ್ವೀಪತಿ ಅಂತ ಹೇಳ್ತಾರೆ. ಪೃಥ್ವೀಪತಿ ಏನಿದ್ದಾನಲ್ಲ ಅವನು ವಿಷ್ಣು ಅಲ್ಲ ಅಂತ ತಿಳ್ಕೋಬೇಡಿ. ಅಂದ್ರೆ ಅವನೇ ವಿಷ್ಣು. ಅವನೊಳಗೆ ಆ ಎಲ್ಲ ದೇವತೆಗಳು ಸನ್ನಿಧಾನ ಇರ್ತದೆ. ಸನ್ನಿಧಾನ ಇರೋದ್ರಿಂದ ಅವನಿಗೆ ಅಷ್ಟು ಗೌರವ ಕೊಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಮತ್ತು ಅವನು ಆ ಥರ ಗೌರವಕ್ಕೆ ಪಾತ್ರನಾಗುವಂತೆ ತನ್ನನ್ನು ತಾನು ರೂಪಿಸ್ಕೊಳ್ಬೇಕು. ಜನ ಅವನಿಗೆ ಗೌರವ ಕೊಡಬೇಕು, ಅದಕ್ಕೆ ತಕ್ಕಂತೆ ಅವನು ಇರಬೇಕು. ತಪ್ಪು ಯಾವುದು, ಸರಿ ಯಾವುದು, ಈ ಎಲ್ಲ ಕಾರ್ಯಗಳನ್ನು ಆತ ಸರಿಯಾಗಿ ಆಲೋಚನೆ ಮಾಡಬೇಕು. ರಾಜ ಇಲ್ಲದೆ ಇದ್ರೆ, ಸೂರ್ಯ ಇಲ್ಲದೆ ಇದ್ರೆ ಇಡೀ ಜಗತ್ತೆಲ್ಲ ಕತ್ತಲಲ್ಲಿ ಹೇಗೆ ಮುಳುಗಿ ಹೋಗ್ತದೋ ಹಾಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಪ್ರಜೆಗಳಿಗೆ ತಿಳಿಯೋದೇ ಇಲ್ಲ. ಸಮುದ್ರ ಹೇಗೆ ತನ್ನ ದಡವನ್ನು ಮೀರಿ ಎಂದು ಹರಿಯೋದಿಲ್ಲವೋ ಹಾಗೆ ಪ್ರಜೆಗಳು ನ್ಯಾಯ ಅನ್ಯಾಯಗಳನ್ನು ಮೀರಿ ಎಂದು ಕೂಡ ಕೆಲಸ ಮಾಡೋದಿಲ್ಲ ರಾಜ ಇದ್ದರೆ. ಹಾಗಾಗಿ ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ರಾಜ ದಿವಂಗತನಾದಂಥ ಪರಿಸ್ಥಿತಿ, ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಮನಗಂಡು ಸಮರ್ಥನಾದಂಥ ಒಬ್ಬ ರಾಜಕುಮಾರನನ್ನ ಈ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು. ಇಲ್ಲದೇ ಇದ್ರೆ ನಮ್ಮ ರಾಜ್ಯ ಇದು ರಾಷ್ಟ್ರವಾಗಿ ಉಳಿಯೋದಿಲ್ಲ, ಇದು ಅರಣ್ಯವಾಗಿ ಉಳಿತದೆ. ಕುಮಾರ ಇಕ್ಷ್ವಾಕು ಸುತಂ ವದಾನ್ಯಂ ತ್ವಮೇವ ರಾಜಾನಂ ಅಭಿಷಿಂಚ. ಆ ವಸಿಷ್ಠರಿಗೆ ಉಳಿದವರೆಲ್ಲ ವಿನಂತಿ ಮಾಡಿಕೊಂಡ್ರು, ನೀವೇ ಮುಂದಾಳಾಗಿ ನಿಂತ್ಕೊಂಡು ಇಕ್ಷ್ವಾಕು ವಂಶದ ಯಾವನೋ ಒಬ್ಬ ರಾಜಕುಮಾರನಿಗೆ ಪಟ್ಟಗಟ್ಟಿರಿ ಅಂತ ಅವರೆಲ್ಲರೂ ವಿಜ್ಞಾಪನೆ ಮಾಡಿಕೊಂಡ್ರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 67ನೇ ಸರ್ಕ ಮುಕ್ತಾಯ ಆಗಿದೆ.